ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿ. ನಿಮ್ಮ ಹುಟ್ಟೂರು ಯಾವುದು ಮಹೇಶ್ ಅವರೇ? ನಾವು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಪಕ್ಕದಲ್ಲಿ ಒಂದು ಹಳ್ಳಿ, ಚೋಳೇನಹಳ್ಳಿ ಅಂತ, ಆ ಹಳ್ಳಿನಲ್ಲಿ ಹುಟ್ಟಿದವನು. ನಿಮ್ಮ ವಿದ್ಯಾಭ್ಯಾಸ? ನಾನು ಮೂಲತಃ ಅದೇ ಹಳ್ಳಿನಲ್ಲಿ 3ನೇ ಕ್ಲಾಸ್ವರೆಗೂ ಓದಿದೆ. ನಂತರ ಚನ್ನರಾಯಪಟ್ಟಣ ತಾಲೂಕಲ್ಲಿ ಇಲ್ಲಿ ಓದಿ, ನಂತರ ಹೊಳೆನರಸೀಪುರ, ನಂತರ ಹೆಚ್ಚಿನ ವ್ಯಾಸಂಗಕ್ಕೆ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಓದಿ. ಏನು ಓದಿದಿರಿ ಮಹೇಶ್ ಅವರೇ? ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ಇಯರ್ಸ್ ಪಾಲಿಟೆಕ್ನಿಕ್ ಬೆಂಗಳೂರಿನಲ್ಲಿ ಓದಿದೆ ನಾನು. ನಂತರ ಏನೇನು ಮಾಡಿದ್ರಿ? ನಾನು ನಂತರ ನನ್ನ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಚಿಕ್ಕ ಫ್ಯಾಕ್ಟ್ರಿನಲ್ಲಿ ಮಿಷಿನಿಂಗ್, ಮಿಲ್ಲಿಂಗು, ಡ್ರಿಲ್ಲಿಂಗು, ಗ್ರೈಂಡಿಂಗು, ವೆಲ್ಡಿಂಗು ಇದಕ್ಕೆ ರಿಲೇಟೆಡ್ ಆಗಿ ವರ್ಕ್ ಮಾಡಿ, ನಂತರ ಸ್ವಲ್ಪ ಕಂಪ್ಯೂಟರ್ ಸಂಬಂಧಪಟ್ಟಾಗ ಸ್ವಲ್ಪ ಓದ್ಕೊಂಡೆ. ಆನಂತರ ಹೊರದೇಶಕ್ಕೆ ಹೋಗೋ ಅವಕಾಶ ಸಿಕ್ತು, ಹಾಗಾಗಿ ವಿದೇಶಕ್ಕೆ ಹೋದೆ. ಯಾವ್ಯಾವ ದೇಶಗಳನ್ನು ನೋಡಿದಿರಿ ಮಹೇಶ್ ಅವರೇ? ನಾನು ಪ್ರಪ್ರಥಮವಾಗಿ ನಾನು ಹೋಗಿದ್ದು ಯುರೋಪು. ಅದರಲ್ಲಿ ಮೊದಲನೇದಾಗಿ ಜರ್ಮನಿಗೆ ಹೋದೆ. ಜರ್ಮನಿಯಿಂದ ನನ್ನ ವಿದೇಶ ಪ್ರಯಾಣ ಆರಂಭ ಆಯಿತು. ಆ ಜರ್ಮನಿಯಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಬೇರೆ ಬೇರೆ ದೇಶಗಳಿಗೆ, ನಾನು ಜರ್ಮನಿಲಿ ಕೆಲಸ ಮಾಡ್ತಕ್ಕಂಥ ಕಂಪ್ನಿಯವರು ನನ್ನನ್ನು ಕೆಲಸದ ವಿಷಯವಾಗಿ ಕಳಿಸ್ತಾಯಿದ್ರು. ಹಾಗಾಗಿ ನಾನು ಆಲ್ಮೋಸ್ಟ್ ಶೆಂಗನ್ ಸ್ಟೇಟಲ್ಲಿರ್ತಕ್ಕಂಥ ಎಲ್ಲ 12-14 ದೇಶಗಳಿಗೆ ನಾನು ಸುತ್ತಾಡಿದ್ದೀನಿ, ಹೋಗಿದ್ದೀನಿ. ಹೇಳ್ಬಿಡಿ ಹೆಸರುಗಳನ್ನ. ಅಂದರೆ ಈಗ ಜರ್ಮನಿ, ಫ್ರಾನ್ಸ್, ಇಟಲಿ, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಆಸ್ಟ್ರಿಯಾ, ಹೆಚ್ಚು ಕಮ್ಮಿ ಇದೆಲ್ಲ ಶೆಂಗನ್ ಸ್ಟೇಟ್ಸಲ್ಲಿ ಬರುತ್ತೆ. ಮೇಲೆ ಹೋದರೆ ಫಿನ್ಲ್ಯಾಂಡ್ ಬರುತ್ತೆ, ನಾರ್ವೆ, ಡೆನ್ಮಾರ್ಕು, ಎಲ್ಲ ಕಡೆ ಸುತ್ತಾಡಿದ್ದೀನಿ. ಓಕೆ. ಮೂಲತಃ ನೀವು ರೈತರಲ್ವ ಮಹೇಶ್ ಅವರೇ? ಹೌದು, ನಾವು ಮೂಲತಃ ರೈತ ಕುಟುಂಬಕ್ಕೆ ಸೇರಿದವರು. ಈಗಲೂ ಜಮೀನು ಇಟ್ಕೊಂಡಿದ್ದೀರಾ? ಹೌದು, ಈಗಲೂ ಆ ಕೃಷಿ ಸಂಬಂಧ ಬಿಡಬಾರ್ದು ಅಂತೇಳಿ ನಾನು ಆ ಹೊಳೆನರಸೀಪುರ ಚನ್ನರಾಯಪಟ್ಟಣದ ಮಧ್ಯದಲ್ಲಿ ಸ್ವಲ್ಪ ಜಮೀನು ತಗೊಂಡು ಕೃಷಿ ಈಗಲೂ ಮಾಡ್ತಾ ಇದ್ದೀನಿ. ಏನೇನು ಬೆಳೆ ಬೆಳೆದಿದ್ದೀರಿ? ಮುಖ್ಯವಾಗಿ ತೆಂಗು ಹಾಕಿದ್ದೀವಿ. ಈಗೇನಾಗಿದೆ, ತೆಂಗು ಆಗಲೇ 18 ವರ್ಷ ಆಯಿತು. ಈಗ ಅದಾದಮೇಲೆ ಮಧ್ಯದಲ್ಲಿ ಶುಂಠಿ ಬೆಳಿತೀವಿ. ಅದು ಮೋಸ್ಟ್ಲಿ ಶುಂಠಿನೇ, ಅದು ಬಿಟ್ಟರೆ ಬೇರೆ ಇನ್ನೇನು ಕೃಷಿಗಳು ಮಾಡ್ತಲ್ಲ. ಮಧ್ಯದಲ್ಲಿ ಸ್ವಲ್ಪ ಜೋಳ ಬೆಳೀತಾ ಇದ್ವಿ. ಮುಖ್ಯವಾಗಿ ಶುಂಠಿ ಮತ್ತು ತೆಂಗು ಪ್ರಧಾನವಾದ ಬೆಳೆಗಳು. ಹೌದು. ಈಗ ತಾವು ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದೀರಲ್ಲ, ಆ ತರಹ ಹೋದಾಗ ಅಲ್ಲಿಯ ಕೃಷಿ ಪದ್ಧತಿಯನ್ನು ಕೂಡ ಗಮನಿಸ್ತಾ ಇದ್ರ? ಅಲ್ಲೇನು ಬೆಳೀತಾರೆ, ಹೇಗೆ ಬೆಳೀತಾರೆ? ಯಾಕೆಂದ್ರೆ ಮೂಲಭೂತವಾಗಿ ನೀವು ಕೃಷಿಕರು, ಕೆಲಸದ ಉದ್ದೇಶದಿಂದನೇ ಹೋದ್ರು, ಅಲ್ಲಿಯ ಕೃಷಿಯನ್ನು ಗಮನಿಸ್ತಾ ಇದ್ರ ತಾವು? ಹೌದು. ನಾನು ಫಸ್ಟು ಜರ್ಮನಿಗೆ ಹೋದಾಗ ನನಗೆ ತುಂಬ ಆಸಕ್ತಿ ಅಥವಾ ಕುತೂಹಲ ಇದ್ದಿದ್ದು ಜರ್ಮನಿನಲ್ಲಿ ಹಸುಗಳು ಹೇಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ನನಗೆ ತುಂಬ ಕುತೂಹಲ ಇತ್ತು. ಅದರಲ್ಲಿ ಜರ್ಮನಿಯವ್ರದ್ದು ಮೇಯ್ನಾಗಿ ಗೋಧಿ ಮತ್ತು ಡೈರಿ, ಈ ಉದ್ಯಮ ನಾನು ಸ್ವಲ್ಪ ಕ್ಲೋಸಾಗಿ ನೋಡ್ತಾ ಇದ್ದೆ. ಅದ ನಂತರ ಚೈನಾಗೆ ಹೋದೆ. ಜರ್ಮನಿ 7 ವರ್ಷ ವರ್ಕ್ ಮಾಡಿದ ನಂತರ ಚೈನಾದಲ್ಲಿ ನನಗೊಂದು ಅವಕಾಶ ಸಿಕ್ತು. ಈಗ 14 ವರ್ಷದಿಂದ ಚೈನಾದಲ್ಲಿದ್ದೀನಿ. ನನಗೆ ಚೈನಾದ ಕೃಷಿ ತುಂಬಾ ಹೇಗೆ ಹೇಳೋದು, ತುಂಬಾ ನನ್ನ ಆಕರ್ಷಿಸ್ತು. ಅವರ ಮಾಡೋ ವಿಧಾನ ತುಂಬ ಇಷ್ಟ ಆಯಿತು. ಹೇಳಿ, ಏನೇನು ನೋಡಿದ್ರಿ, ಏನೇನು ತಿಳ್ಕೊಂಡಿದ್ದೀರಿ? ಮುಖ್ಯವಾಗಿ ಜರ್ಮನಿನಲ್ಲೆಲ್ಲ ಮೋಸ್ಟ್ಲಿ ಎಲ್ಲ ಮೆಕ್ಯಾನೈಸ್ಡ್ ಆಗಿದೆ. ಪ್ರಪಂಚಕ್ಕೆ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಮೆಕ್ಯಾನೈಸ್ಡ್, ಕೈಯಲ್ಲಿ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ. ಆದರೆ ನಾನು ಚೈನಾಗೆ ಹೋದಾಗ 15 ವರ್ಷದ ಕೆಳಗಡೆ ಚೈನಾ ತುಂಬಾ ಇನ್ನೂ ಕೆಲವು ಟ್ರೆಡಿಷನ್ಸ್ ಉಳಿಸ್ಕೊಂಡಿದ್ದಾರೆ. ಕೆಲವು ಮಾತ್ರ ಮೆಕ್ಯಾನೈಸ್ಡ್ ಆಗಿದೆ. ನಾನು ಈಗ ಚೈನಾದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪ್ರಾವಿನ್ಸ್ ಹೆಸರು ಜೆಜಿಯಾಂಗ್ ಅಂತ. ಅದು ಹೆಚ್ಚು ಕಮ್ಮಿ ನಮ್ಮ ಮಲೆನಾಡು ಥರ, ಆಲ್ಮೋಸ್ಟ್ 90% ನಮ್ಮ ಕರ್ನಾಟಕದ ಮಲೆನಾಡು ಥರನೇ ಇದೆ ಅದು. ಅಲ್ಲಿ ಈಗ ಬೆಟ್ಟಗಳನ್ನ ಕಡಿದು ಒಂದು ಮೆಟ್ಲಾಕಾರದಲ್ಲಿ ಕೆಲವು ವ್ಯವಸಾಯ ಮಾಡ್ತಾರೆ. ಮತ್ತು ಬೆಟ್ಟನ ಏನು ತೊಂದರೆ ಮಾಡ್ದಲೇ ಹಣ್ಣುಗಳನ್ನ ಸಿಕ್ಕಾಪಟ್ಟೆ ಬೆಳೀತಾರೆ. ಹೆಚ್ಚು ಕಮ್ಮಿ ಆ ಪ್ರಾವಿನ್ಸಲ್ಲಿ ಪ್ರಪಂಚದ ಅತ್ಯಂತ ಹೆಚ್ಚು ಹಣ್ಣು ಬೆಳೆಯೋ ಜಾಗ ಅಂತ ಹೇಳ್ಬೋದು. ನಾವು ಅವರಿಂದ ನೋಡಿ ಕಲಿಬಹುದು. ಅದು ನೋಡಿದೆ. ಮತ್ತು ಅಲ್ಲಿ ಏನು ಹಣ್ಣು ಬೆಳೀತಾರೆ ಮಹೇಶ್? ಅಲ್ಲಿ ಒಂದು 5-6 ಥರದ್ದು. ಊರ ಹೆಸರು ತೈಜೋ, ಜೆಜಿಯಾಂಗ್ ಪ್ರಾವಿನ್ಸ್ ಸ್ಟೇಟು. ಆ ಊರಿನ ಹೆಸರು ತೈಜೋ ಅಂತ. ವರ್ಲ್ಡ್ಸ್ ಬಿಗ್ಗೆಸ್ಟ್ ಆರೆಂಜ್ ಬೆಳೆ ಜಾಗ ಅದು. 6-7 ಬೇರೆ ಬೇರೆ ವಿಧವಾದಂಥ ಕಿತ್ತಳೆಹಣ್ಣು ಬೆಳೀತಾರೆ ಅದರಲ್ಲಿ. ಅದು ಮುಖ್ಯ ಬೆಳೆ. ಅದು ಬಿಟ್ಟರೆ ಅಲ್ಲಿ ಯಾಂಗ್ಮೈ ಅಂದರೆ ನಮ್ಮ ಕಡೆ ರಾಸ್ಬೆರಿ ಅಂತಲ್ಲ, ಯಾಂಗ್ಮೈ ಅಂತ ಒಂದು ಫ್ರೂಟ್ ಬೆಳೀತಾರೆ. ಅದು ಪ್ರಪಂಚದಲ್ಲಿ ಅತಿ ವಿಶೇಷವಾದ ಒಂದು ಹಣ್ಣು. ಅದ್ರದ್ದು ಅದರ ಆಯಸ್ಸೇ 1 ತಿಂಗಳು ಅಷ್ಟೇ. 11-12 ತಿಂಗಳು ಮಾಡೋ ರೈತ 1 ತಿಂಗಳು ಒಳಗಡೆ ಅದನ್ನು ಕಟ್ ಮಾಡಿ ಸಂತೆ ಕಳಿಸ್ಬಿಡ್ಬೇಕು. ಇವತ್ತು ಕಿತ್ತ ಅಂತಂದರೆ 10 ಗಂಟೆ ಒಳಗಡೆ ಅದನ್ನು ಸೇವಿಸ್ಬಿಡ್ಬೇಕು. ಅಷ್ಟು ಸೂಕ್ಷ್ಮವಾದ ಒಂದು ಬೆಳೆ. ಅದ್ರ ಅತ್ಯಂತ ವರಮಾನ ತಂದು ಕೊಡ್ತಕ್ಕಂಥ ಬೆಳೆ. ಅದನ್ನು ನೋಡಿ ನಂಗೆ ತುಂಬ ಇಷ್ಟ ಆಯಿತು ಆ ಊರಲ್ಲಿ. ಮತ್ತು ಎರಡನೇದು, ಆ ಊರಲ್ಲಿ ನನಗೆ ತುಂಬ ಆಕರ್ಷಣೆ ಆಗಿದ್ದು ಕೋಳಿ ಸಾಕೋ ವಿಧಾನ. ನಮ್ಮ ಕಡೆ ನಾಟಿ ಕೋಳಿ ಅಂದರೆ ಮನೆಯಲ್ಲಿ 1, 2, 3, 4 ಬೆಳೀತೀವಿ, ಒಂದು ಪಂಜರ ಇಟ್ಕೊಂಡಿರ್ತೀವಿ. ಮ್ಯಾಕ್ಸಿಮಮ್ ಅಂದರೆ ಒಂದು 10, 20, 30 ಕೋಳಿ ಸಾಕ್ಬೋದು.
ನಾನಲ್ಲಿ ನೋಡಿದ್ದು ಅಂತಂದರೆ ಇಡೀ ಒಂದು ಬೆಟ್ಟಕ್ಕೆ ಬೇಲಿ ಹಾಕಿ ಸಾವಿರಾರು ಲಕ್ಷಾಂತರ ಕೋಳಿ ಅಂತ ಹೇಳ್ಬೋದು. ಆ ಬೆಟ್ಟನೇ ಒಂದು ಫೆನ್ಸಿಂಗ್ ಥರ ಮಾಡಿ ಅಲ್ಲಿ ಕೋಳಿ ಬಿಟ್ಟು ಅಲ್ಲಿ ಜನ ಈ ಫ್ಯಾಕ್ಟ್ರಿಗಳಿಗೆ ಹೋಗೋ ಥರ ಜನ ಬರ್ತಾರೆ. ಅಲ್ಲಿ ಏನು ಮೊಟ್ಟೆನ ಆಯ್ಕೊಂಡು ಮತ್ತು ಅದನ್ನು ಬಾಕ್ಸಲ್ಲೆಲ್ಲ ಜೋಡಿಸಿ ಅವತ್ತೇ ಡಿಸ್ಪ್ಯಾಚ್ ಆಗೋ ಥರ ಆ ಥರದ್ದೆಲ್ಲ ಒಂದು ನೋಡಿದೆ. ಅದು ನಮ್ಮ ದೇಶಕ್ಕೆ ಏನಾದರೂ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ. ಆಮೇಲೆ ವೇಸ್ಟ್ ಜಾಗಗಳಿಗೆಲ್ಲ ಸರ್ಕಾರದವರು ಅವ್ರಿಗೆ ಕೊಟ್ಬಿಡ್ತಾರೆ ಜಮೀನು, 50 ಎಕರೆ 100 ಎಕರೆ 200 ಎಕರೆ 500 ಎಕರೆ ಎಲ್ಲ ಕೊಟ್ಬಿಡ್ತಾರೆ. ಈ ರೈತರದಕ್ಕೆ ಮಧ್ಯದಲ್ಲಿ ಸೇಮ್ ನಮ್ಮ ಫಾರಮ್ ಕೋಳಿ ಕಾನ್ಸೆಪ್ಟನ್ನ ಅವರು ನಾಟಿ ಕೋಳಿಗೆ ತಂದಿಟ್ಟಿದ್ದಾರೆ. ಅಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಕಡೆ ನಾನು 1-2 ಕೋಳಿ ಮೊಟ್ಟೆ ಮಾತ್ರ ನಮ್ಮ ಮಾರ್ಕೆಟ್ ಒಂದು ಬೆಳಗಿರುತ್ತೆ, ಇನ್ನೊಂದು ಯಾವುದೋ ಒಂದು ಇರ್ಬೋದು. ಅಲ್ಲಿ ಕಮ್ಮಿ ಅಂದರೆ ಒಂದು 7-8 ಟೈಪ್ ಮೊಟ್ಟೆಗಳು ನಾನು ನೋಡಿದೆ. ಮತ್ತು ಬಾತ್ ಕೋಳಿನ ಎಲ್ಲೆಲ್ಲಿ ಅವರಿಗೆ ಸ್ವಲ್ಪ ಒದ್ದೆ ಆಗದ ಜಾಗ ಸಿಗುತ್ತೆ ಅಲ್ಲೆಲ್ಲ ಸ್ವಲ್ಪ ಗುಂಡಿ ಥರ ಮಾಡಿ ರೈತರಿಗೆ ತುಂಬ ಕಮರ್ಷಿಯಲ್ಲಾಗಿ ಅವನಿಗೆ ರೆಗ್ಯುಲರಾಗಿ ಇನ್ಕಮ್ ಬರೋ ಥರ ಒಂದು ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಅದು ನನಗೆ ತುಂಬ ಆಕರ್ಷಣೆ ಆಯಿತು. ಈ 2 ವಿಷಯಗಳು ನಾನು ಹಂಚ್ಕೋಬೇಕು ಅನ್ನಿಸ್ತು. ಬಾತ್ಕೋಳಿ ಅಂತಂದರೆ ಹೇಗೆ ಸಾಕಾಣಿಕೆ ಹೇಗೆ ಮಾಡ್ತಾರಲ್ಲಿ? ಅಲ್ಲಿ ಹೆಂಗೆ ಅಂದರೆ ಯಾವುದೇ ಜಾಗ ಕೆರೆ ಕುಂಟೆ ಯಾವುದಾದ್ರು ಒಂದು ಹಳ್ಳಗಳು ಎಲ್ಲೆಲ್ಲಿ ನೀರು ನಿಲ್ಲೋ ಜಾಗ ಸಿಗುತ್ತೆ ಅದನ್ನೇನು ಮಾಡ್ತಾರೆ ಸ್ವಲ್ಪ ದೊಡ್ಡದು ಮಾಡಿ ಅದು ಪಕ್ಕದಲ್ಲಿರೋ ಬರಡು ಜಮೀನನ್ನ ಬಿಟ್ಬಿಡ್ತಾರೆ ಅವ್ರಿಗೆ. ಈಗ ಬಾತ್ಕೋಳಿ ಮೈದಾನದಲ್ಲಿ ಆಟ ಆಡ್ಬೋದು ಅಥವಾ ಅದು ಬೇಕಾದಾಗ ಅದು ಪ್ರಾಕೃತಿಕ ಅದಕ್ಕೆ ನೀರು ಬೇಕು ಅಲ್ಲಾದಾಗ ಅಲ್ಲಿ ಆಟ ಆಡುತ್ತೆ. ಅದಕ್ಕೂ 5 ಎಕರೆ 10 ಎಕರೆ 20 ಎಕರೆ ಹೆಚ್ಚು ಕಮ್ಮಿ 100 ಎಕರೆವರೆಗೂ ಅವ್ರಿಗೆ ಜಾಗ ಕೊಟ್ಬಿಡ್ತಾರೆ. ಇದರಲ್ಲಿ ಇನ್ನೂ ಒಂದು ಮುಖ್ಯವಾದ ಏನಂತಂದರೆ ಇದ್ರ ಜೊತೆಗೆ ಅಲ್ಲೆಲ್ಲ ನೀರು ಅಂತ ಹೇಳಿದ್ನಲ್ಲ ಆಗ್ಲೇ ಅಲ್ಲಿ ಎಲ್ಲ ಕಡೆ ಮೀನು ಬಿಟ್ಬಿಡ್ತಾರೆ. ಬಾತ್ಕೋಳಿ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಅವ್ರಿಗೆ ರೈತರಿಗೆ ಬೋನಸ್ ಆಗಿ ಮೀನು ಫ್ರೀಯಾಗಿ ಸಿಗೋ ಥರ ಒಂದು ವ್ಯವಸ್ಥೆ. ಇದು ತುಂಬ ಅದ್ಭುತ. ಇದು ನಮ್ಮ ಕಡೆ ಇದನ್ನು ನಾವು ಅನುಸರಿಸಿದ್ರೆ ತುಂಬಾ ಒಳ್ಳೆ ಇನ್ಕಮ್ ಬರುತ್ತೆ. ಅಂದರೆ ಆ ಕೆರೆನಲ್ಲಿ ಮೀನು ಸಾಕ್ತಾರೆ ಅಂತ ಮೀನು ಕೆರೆ ಗದ್ದೆ ಹೊಲ ಎಲ್ಲಿದ್ರೂ ಅಲ್ಲಿ ಸ್ವಲ್ಪ ಈಗ ನಮ್ಮ ಕಡೆ ಭತ್ತದ ಗದ್ದೆ ಅಂತೀವಲ್ಲ, ಭತ್ತ ಹಾಕಿದ ದಿವಸನೇ ಮೀನು ಮರಿ ಬಿಟ್ಬಿಡ್ತಾರೆ. ನನಗೆ ತುಂಬ ಇಷ್ಟ ಆಯಿತು. ಈಗ ನಮ್ಮ ಕಡೆ ಮಂಡ್ಯ ಇರ್ಬೋದು, ಈಗ ನಮ್ಮ ಸುತ್ತಮುತ್ತ ಜಮೀನು ದೊಡ್ಡ ಜಮೀನುಗಳಲ್ಲಿ ಸ್ವಲ್ಪ ಆಳವಾಗಿ ಮಾಡಿ ನೀರು ತುಂಬಿಸ್ತಾರೆ. ಭತ್ತ ಹಾಕಿ ಒಂದು 5-10 ದಿವಸಕ್ಕೆ ಈ ಥರ ಮೀನುಗಳನ್ನೆಲ್ಲ ಬಿಡ್ತಾರೆ, ಬಾತ್ಕೋಳಿ ಒಳಗೆ ಬಿಡ್ತಾರೆ. ಅದೇನಾಗುತ್ತೆ, ಭತ್ತ ಕುಯ್ಯೋದಕ್ಕೆ ಒಂದು 15 ದಿನ 20 ದಿವಸ ಇರ್ಬೇಕಾದ್ರೆ ಈ ಮೀನುಗಳನ್ನೆಲ್ಲ ಅವರು ಹಿಡಿದು ಅದೊಂದು ಆಹಾರವಾಗಿ ಬಳಸ್ತಾರೆ, ಮಾರ್ಕೆಟ್ಗೆಲ್ಲ ಕಳಿಸ್ತಾರೆ. ಇನ್ನೂ ಒಂದು ನಾನು ಆ ದೇಶದಲ್ಲಿ ಗಮನಿಸಿದ್ದು ಅಂದರೆ, ಈ ನಮ್ಮ ಕಡೆ ಅಚ್ಚಕ್ಕನಕ್ಕೆ ನಾವು ಎಗ್ಗನಳ್ಳಿ ಅಂತೀವಿ, ಏಡಿ ಅಂತೀವಿ, ನಳ್ಳಿ ಅಂತೀವಿ. ಈ ಸಿಟಿಗಳೆಲ್ಲ ಅದಕ್ಕೆ ಏಡಿ ಅಂತಾರೆ, ಬೇರೆ ಭಾಷೆನೂ ಹೇಳ್ತಾರೆ. ನಾವು ಸಣ್ಣ ಹುಡುಗ ಇರ್ಬೇಕು ಅದಕ್ಕೆ ನಳ್ಳಿ ಹಿಡಿಯೋದು ಅಂತ ಹೇಳೋವು. ಅದನ್ನು ಈ ಸಣ್ಣ ನಳಿಗೆ ಅದಕ್ಕೆ ಈಗ ಇನ್ನೂ ಒಂದು ಅದ್ಭುತ ಅಂತಂದರೆ ಈಗ ಅದನ್ನು ವಿದೇಶಗಳಲ್ಲಿ ಆರ್ಗ್ಯಾನಿಕ್ ಕ್ರ್ಯಾಪ್ಸ್ ಅಂತ ಮಾಡ್ತಾರೆ. ಅದಕ್ಕೆ 100,000 ರೂಪಾಯಿ ಬೆಲೆ. ಬಟ್ ಅದರಲ್ಲಿ ಚೈನಾದವರು ನಮ್ಮಿಂದ ಕಾಪಿ ಹೊಡೆದ್ರೆ ಅಥವಾ ಅವ್ರ ಹತ್ರನೇ ಆ ಮೂಲತಃ ತಂತ್ರಜ್ಞಾನ ಇತ್ತು ಏನೋ ಗೊತ್ತಿಲ್ಲ. ಈ ನಮ್ಮ ಕಡೆ ಮಾಡೋ ಏಡಿಗಳನ್ನ ಅವರು ದೊಡ್ಡ ಒಂದು ಕೈಗಾರಿಕಾ ಮಟ್ಟದಲ್ಲಿ ನಾಟಿ ಏಡಿಗಳು ನಳ್ಳಿ ಅಂತೀವಲ್ಲ ಅದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಏಡಿ ಬೆಲೆ 1 kg ಏಡಿ ನಮ್ಮ ದುಡ್ಡಲ್ಲಿ, ಭಾರತದ ರುಪೀಸ್ ದುಡ್ಡಲ್ಲಿ ಹೇಳಬೇಕು ಅಂತಂದರೆ 10,000-20,000 ರೀತಿ ಹೋಗುತ್ತೆ 1 kg ಏಡಿ. ಸಮುದ್ರದಲ್ಲಿ ಬೆಳೆಯೋ ಒಂದು ವಿಧವಾದ ಏಡಿಗಳಿರ್ತವೆ, ಗದ್ದೆ ಒಳಗೆ ಬೆಳೆಯೋ ಏಡಿಗಳಿರ್ತವೆ. ಅದನ್ನು ತುಂಬ ನಾಜೂಕಾಗಿ ಬೆಳೆಸ್ತಾರೆ. ನಾವೇನು ಮಾಡ್ತಾಯಿದ್ವಿ, ಗದ್ದೆನಲ್ಲಿ ಬದುಗಳಲ್ಲಿ ಬಿಲ್ದಲ್ಲೇನೋ ನಳ್ಳಿಗಿಳಿ ಏಡಿಗಳನ್ನ ಹಿಡಿತಾ ಇದ್ವಿ. ಬಟ್ ಚೈನಾದವರು ಅದನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಿ ಅದನ್ನು ರೈತ ಅವನಿಗೆ ಹೆಚ್ಚು ಕಮ್ಮಿ ಅವನಿಗೆ ಪ್ರತಿ 15 ದಿನಕ್ಕೆ ತಿಂಗಳಿಗೆ 2 ತಿಂಗಳಿಗೆ ಏನಾದ್ರು ಒಂದು ಇನ್ಕಮ್ ಬರೋ ಥರ ಅವ್ನು ಮಾಡ್ಕೊಂಡಿದ್ದಾನೆ. ಭತ್ತದ ಗದ್ದೆನಲ್ಲೇ ಏಡಿನೂ ಬೆಳೀತಾರೆ. ಭತ್ತದ ಗದ್ದೆನಲ್ಲಿ ಏಡಿಗಳು ಬೆಳೀತಾರೆ, ಪ್ಲಸ್ ಮೀನು ಬೆಳೀತಾರೆ, ಬಾತ್ಕೋಳಿ ಬೆಳೀತಾರೆ. ಅಲ್ಲಪ್ಪ, ಈಗ ನಮ್ಮ ಕಡೆ ಎಲ್ಲ ಏಡಿಗಳಿದ್ರೆ ಹಿಡಿದಾಕ್ತಾರೆ, ಯಾಕೆಂದರೆ ಅದು ತೆವರಿನ ತೂತು ಮಾಡಿಬಿಟ್ಟು ನೀರು ಸೊರೋಗೋಂಗೆ ಮಾಡಿಬಿಡುತ್ತೆ. ನನಗೂ ಹಾಗೆ ಅನ್ನಿಸ್ತಿತ್ತು. ಬಟ್ ನಾನು ಅಲ್ಲಿ ನೋಡಿದಲ್ಲಿ ಏನಂತ ಏಡಿಗಳು ಅದ್ರ ಪಾಡ್ಗೆ ಅವನು ಭತ್ತದ ಕಟ್ ಮಾಡಿ ಆ ಥರ ಇಲ್ಲವೇ ಇಲ್ಲ ಅನಿಸುತ್ತೆ. ಏನಕ್ಕೆಂದರೆ ಏಡಿಗಳು ಅವು ಪಾಡ್ಗೆ ಅವು ಏನು ಬೇಕೋ ಆಹಾರಗಳನ್ನ ಹುಳ ಉಪ್ಟೆನ ಪಾಚಿ ಏನು ತಿಂತವನ ಗೊತ್ತಿಲ್ಲ. ಆದರೆ ಮೀನು ಏಡಿ ಬಾತ್ಕೋಳಿ ಜೊತೆಗಿರೋದನ್ನು ನಾನು ನೋಡಿದ್ದೀನಿ ಅಲ್ಲಿ. ಕೆಲವು ಸಲ ಬಾತ್ಕೋಳಿಗೆ ಮೇ ಬಿ ಮೀನು ಚಿಕ್ಕ ಪುಟ್ಟ ಮೀನು ತಿನ್ಬೋದೇನೋ, ಆದರೆ ಬಾತ್ಕೋಳಿಯಿಂದ ತಪ್ಪಿಸ್ಕೊಂಡು ಬದುಕೋ ಮೀನುಗಳು ಅದು ಮುಗಿಯೋ ಟೈಮಲ್ಲಿ ಇದು ಚೆನ್ನಾಗಿದೆ ಅಲ್ಲಿ. ಅಲ್ಲ, ಈಗ ಇನ್ನಷ್ಟು ವಿವರಗಳನ್ನು ಹೇಳಬೇಕು ನೀವು. ಅಂದರೆ ಈಗ ಭತ್ತನ ಅಲ್ಲಿ ಬಹಳ ವಿಶೇಷವಾಗಿ ಬೆಳೀತಾರೆ ಅಂತ ಹೇಳ್ತಾರೆ. ಅಲ್ಲಿ ಭತ್ತದ ಇಳುವರಿ ತುಂಬ ಜಾಸ್ತಿ ಇದೆ. ತಳಿ ಬಗ್ಗೆ, ಭತ್ತದ ಬೇಸಾಯದ ಬಗ್ಗೆ ಎಷ್ಟು ಗಮನಿಸಿದ್ದೀರಾ ಅದನ್ನೆಲ್ಲ ಹೇಳಿ. ಭತ್ತದ ಬಗ್ಗೆ ನನಗೆ, ತಳಿಗಳ ಬಗ್ಗೆ ನನಗೆ ಜ್ಞಾನ ಸ್ವಲ್ಪ ಕಮ್ಮಿನೇ. ಆದರೆ ಭತ್ತ ಹೆಂಗಂದ್ರೆ ಆ ದೇಶದಲ್ಲಿ ಅದು ಅವರ ಸಂಸ್ಕೃತಿನಲ್ಲಿ ಬೆರೆತೋಗಿದೆ. ಅವರು ಗೋಧಿ ಎಲ್ಲ ಇತ್ತೀಚೆಗೆ ಬಂದಿರ್ಬೋದು, ಆ ಸಂಸ್ಕೃತಿನಲ್ಲಿ ಗೋಧಿ ಆಗಲಿ ಅಥವಾ ಹಾಲು ಡೈರಿ ಪ್ರಾಡಕ್ಟ್ಸ್ ಎಲ್ಲ ಇತ್ತೀಚೆಗೆ ಬಂದಿರ್ಬೋದು. ಆದರೆ ಭತ್ತ ಅನ್ನೋದು ಅವರು ಇದರಲ್ಲೇ ಬಂದೋಗಿದೆ. ಈ ಚೈನಾದಲ್ಲಿ 4-5 ಪ್ರದೇಶಗಳಿದ್ದಾವೆ, ನಾರ್ತ್ ಈಸ್ಟ್. ಅಲ್ಲೋದ್ರೆ ಅಲ್ಲಿ ತುಂಗ್ಬೈ ಅಂತ ಒಂದು ಏರಿಯಾ, ಅದು ಲಕ್ಷಾಂತರ, ಅದು ಉತ್ತರ ಕೊರಿಯಾ, ರಷ್ಯಾ ಮತ್ತು
ಚೀನಾ, ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಅತಿ ದೊಡ್ಡ ಜಾಗ, ಅಲ್ಲಿ ಕೋಟ್ಯಾಂತರ ಎಕರೆನಲ್ಲಿ ಭತ್ತ ಬೆಳೀತಾರೆ. ಅದು ಒಂದು ಇಳುವರಿ ಬಗ್ಗೆ ನನಗೆ ಅಷ್ಟು ಇದಿಲ್ಲ, ಆದರೆ ಭತ್ತನ ಅಲ್ಲಿ ಜಾಸ್ತಿ ಬೆಳೀತಾರೆ. ಅದು ಬಿಟ್ಟರೆ ಈ ಎಲ್ಲ ಪ್ರಾಂತ್ಯದಲ್ಲೂ ಈ ಥರ ಬೆಟ್ಟ ಗುಡ್ಡಗಳಿರೋದ್ರಿಂದ ಒಂದು ಮೆಟ್ಟಿಲಾಕಾರದಲ್ಲಿ ಜಮೀನನ್ನು ಅವರು ಸರಿಪಡಿಸ್ಕೊಂಡು ಭತ್ತ ಟೆರೇಸ್ ಕಲ್ಟಿವೇಶನ್ ಕರೆಕ್ಟ್. ಅಂದರೆ ಈಗ ನಮ್ಮ ಕಡೆ ಎಲ್ಲ ನಾರ್ತ್ ಈಸ್ಟ್ ಸ್ಟೇಟ್ಸಲ್ಲಿ ಅದು ಜಾರಿನಲ್ಲಿದೆ. ಹೆಚ್ಚು ಕಮ್ಮಿ ನಮ್ಮ ಅರುಣಾಚಲ ಪ್ರದೇಶ, ಸಿಕ್ಕಿಮು, ಪೂರ್ವೋತ್ತರ ರಾಜ್ಯಗಳ ಕರೆಕ್ಟ್ ಅದೇ ಥರ ಆ ಭಾಗದಲ್ಲಿ ಟೆರೇಸ್ ಕಲ್ಟಿವೇಶನ್ ಚಾಲ್ತಿಯಲ್ಲಿದೆ. ಅಲ್ಲಿ ಭತ್ತ ಬೆಳೆಯೋದೆಲ್ಲ ಹಾಗೆ ಅಂತೀರಿ. ನೀರಿಗೆಲ್ಲ ಹೇಗೆ, ಏನು ವ್ಯವಸ್ಥೆ? ಅಲ್ಲಿ ಸರ್ಕಾರಕ್ಕೆ ಒಂದು ನಿಜವಾಗ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತಂದರೆ, ವಾಟರ್ ಡಿಸ್ಟ್ರಿಬ್ಯೂಷನನ್ನು ತುಂಬ ಹೈಯೆಸ್ಟ್ ಇದರಲ್ಲಿ ಎಫಿಷಿಯೆಂಟಾಗಿ ಅವ್ರು ಮಾಡಿದ್ದಾರೆ. ಯಾವುದೇ ರೈತನಿಗೆ ನೀರು ಶಾರ್ಟೇಜ್ ಆಯಿತು ಅನ್ನೋದು ನಾನು ಎಲ್ಲೂ ನೋಡಲಿಲ್ಲ. 2-3 ಸ್ಟೇಟಲ್ಲಿ ನಾನು ಸುತ್ತಾಡಿರೋ ಪ್ರಕಾರ ಅವನಿಗೆಲ್ಲೂ ನೀರು ಶಾರ್ಟೇಜೇ ಇಲ್ಲ. ಜೊತೆಗೆ ಪ್ರಾಕೃತಿಕವಾಗಿ ಈಸ್ಟ್ ಚೈನಾ, ಪೂರ್ವ ಚೈನಾ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ, ಮತ್ತು 300 ದಿನ ಸೂರ್ಯನ ಬೆಳಕು ಬರ್ತಕ್ಕಂಥ ಪ್ರದೇಶ. ನಮ್ಮ ದಕ್ಷಿಣ ಭಾರತದ ಥರನೇ ಅದು ಅದೇ ಥರ ಇರ್ತಕ್ಕಂಥ ಪ್ರದೇಶ. ಹಾಗಾಗಿ ಅವ್ರಿಗೆ ಅಷ್ಟು ನೀರಿನ ವ್ಯವಸ್ಥೆ ಪ್ರಾಬ್ಲಮ್ ಇಲ್ಲ. ಆದರೆ ಅದೇ ಪಶ್ಚಿಮ ಚೈನಾಕ್ಕೆ ಹೋದಾಗ ಅದು ಬರಡು ಭೂಮಿನೇ. ಫಲವತ್ತತೆ ಹೋದರೆ ನಮಗಿನ್ನ ಕಮ್ಮಿ ಜಾಗ ಇದ್ದರೂ ಕೂಡ ಅತಿ ಎಫಿಷಿಯೆಂಟಾಗಿ ಅವರು ವ್ಯವಸಾಯಗಳನ್ನ ಮಾಡ್ಕೊಂಡಿದ್ದಾರೆ. ಬರಡು ಜಮೀನು ಅಂದರೆ ಪೂರ್ತಿ ಬರಡಾಗೇ ಇದೆಯಾ? ಪೂರ್ತಿ ಬರಡಾಗಿದೆ. ಒಳ ಪ್ರದೇಶಗಳು ಅಂತಂದರೆ ಈಗ ಈಸ್ಟ್ ಪ್ರಾವಿನ್ಸ್ ಮಾತ್ರ ಸಮುದ್ರಕ್ಕೆ, ಅದಕ್ಕೆ ಈಸ್ಟ್ ಚೈನಾ ಅಂತಲೇ ಹೇಳ್ತಾರೆ, ಅಲ್ಲಿ ಎಲ್ಲ ಕಡೆ ಇದೆ. ಉದಾಹರಣೆ ಹೇಳಬೇಕು ಅಂತಂದರೆ ಶಾಂದೋಂಗ್ ಪ್ರಾವಿನ್ಸ್, ಜಾಂಗ್ಸು ಪ್ರಾವಿನ್ಸ್, ಜೆಜಿಯಾಂಗ್ ಪ್ರಾವಿನ್ಸ್, ಹಾವಿ ಪ್ರಾವಿನ್ಸ್, ಗ್ವಾಂಗ್ಡೋಂಗ್, ಇವೆಲ್ಲ ಈಸ್ಟಲ್ಲಿ ಬರ್ತಕ್ಕಂಥದ್ದು. ಈಗ ನಮ್ಮ ಇಂಡಿಯಾದಲ್ಲಿರ್ತಕ್ಕ ಗುಜರಾತು, ಕರ್ನಾಟಕ, ತಮಿಳುನಾಡು, ಈ ಪಂಜಾಬ್, ಈ ಒಂದು 7-8 ರಾಜ್ಯಗಳು ಹೇಗೆ ಅತ್ಯಂತ ಹೆಚ್ಚು ಅಭಿವೃದ್ಧಿ ಹೊಂದಿದಾವೋ ಎಲ್ಲ ಕ್ಷೇತ್ರಗಳಲ್ಲಿ, ಇಲ್ಲಿ ಚೈನಾದಲ್ಲೂ ಕೂಡ ಒಂದು 4-5 ರಾಜ್ಯಗಳು ಮಾತ್ರನೇ ಅಭಿವೃದ್ಧಿ ಹೊಂದಿರೋದು. ಬಾಕಿ ಕಡೆ ಅಲ್ಲೂ ಕೂಡ ತುಂಬ ಹಿಂದುಳಿದ ಪ್ರದೇಶಗಳಿದ್ದಾವೆ. ಅದರಲ್ಲಿ ಅವರು ಸರ್ಕಾರದವರು ಈ ಥರ ಈ ಕಮರ್ಷಿಯಲ್ ಕ್ರಾಪ್ಸು, ಬೇರೆ ಏನಾದ್ರು ಇಂಡಸ್ಟ್ರೀಸ್ ತೊಗೊಂಡೋಗಿ ರೈತನಿಗೆ, ಸಾಮಾನ್ಯ ಜನಗೆ ಕೊಡೋ ಥರನೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನೂ ಏನು ಗಮನಿಸಿದ್ದೀರಿ ತಾವು? ಅಲ್ಲಿ ಏನಂದರೆ ರೈತರಿಗೆ ಮುಖ್ಯವಾಗಿ ಅಲ್ಲಿ ಮಾರ್ಕೆಟನ್ನು ತುಂಬ ಚೆನ್ನಾಗಿ ಒದಗಿಸಿದ್ದಾರೆ. ಅದರಲ್ಲಿ ಏನಾರು ಬೆಳೆದ್ರೆ ಈಗಿನ ಈ ಫೋನಲ್ಲೇ ರೈತ ಮಾರ್ಬಿಡ್ಬೋದು. ಅದಕ್ಕೆ ವಿಚಾಟ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ಈಗ ಹೊಸ ತಾಂತ್ರಿಕ ಇದು ಬಂದಾಗ ಆ್ಯಪ್ಗಳಂತ ಬಂದಿದ್ದಾವಲ್ಲ ಮೊಬೈಲಲ್ಲಿ, ಅವನು ನೈಟ್ ಈಗ ಅವನಿಗೆ 20,000 ಮೊಟ್ಟೆ ಬೆಳೀತಾನೆ, ಅಥವಾ 1,00,000 ಕೋಳಿ ಇದ್ದಾವೆ, ಅಥವಾ ಈ ಥರ ಆದರೆ ಅವನೇ ಅದನ್ನು ಒಂದು ಆ್ಯಪ್ಗಳಲ್ಲಿ ಹಾಕಿ ಅವನೇ ಆನ್ಲೈನಲ್ಲಿ ಸೇಲ್ ಮಾಡಿ ಅವರೇ ಬಂದು ಪಿಕಪ್ ಮಾಡಿ. ಕೊರಿಯರ್ಗಳಂತೂ ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ. ಹಾಗಾಗಿ ಮಾರುಕಟ್ಟೆ ರೈತನಿಗೆ ಅಷ್ಟು ತೊಂದರೆ ಇಲ್ಲ, ಯಾಕಂದರೆ ಆ ಊರುಗಳು ಅದೇ ಥರ ಸಮಾನಾಂತರವಾಗಿ ಡೆವಲಪ್ ಆಗಿರೋದ್ರಿಂದ ಚೈನಾದಲ್ಲಿ ರೈತನಿಗೆ ಅವನು ಬೆಳೆದ ವಸ್ತುಗೆ ಒಂದು ಮಾರುಕಟ್ಟೆ ತುಂಬ ಚೆನ್ನಾಗಿದೆ. ಮಾರುಕಟ್ಟೆ ಅಂದರೆ ಹೇಗೆ? ಜನಗಳು ಕೂಡ ಈ ಆನ್ಲೈನ್ ತಗೊಳ್ಳೋದಕ್ಕೆ ಎಜುಕೇಟ್ ಆಗಿದ್ದಾರೆ. ರೈತನಿಗೆ ಈಗ ಬೆಳೆಯೋದು ಬೇಕಾದರೆ ಇದನ್ನ ಎಲ್ಲಿ ಮಾರಬೇಕು, ಯಾವ ಕಡೆ ಹೋಗುತ್ತೆ, ಯಾರು ಹೋಲ್ಸೇಲರು, ರೀಟೇಲ್, ಇದೆಲ್ಲ ನಾಲೆಡ್ಜ್ ಅವನಿಗೆ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಅವನಿಗೆ ತಲುಪಿದೆ. ನಮಗೆ ಹೋಲಿಸ್ಕೊಂಡ್ರೆ ಚೈನಾದವನು ರೈತನಿಗೆ ಮುಖ್ಯವಾಗಿ ಏನು ಬೆಳೀತಾನೆ, ಅವನು ಯಾವುದೇ ಬೆಳಿಬೋದು, ಕೋಳಿ ಮೊಟ್ಟೆ ಅಥವಾ ಹಣ್ಣುಗಳಾಗ್ಬೋದು, ಸೇಬಾಗ್ಬೋದು, ಕಿತ್ತಳೆ ಹಣ್ಣಾಗ್ಬೋದು, ಮೀನಾಗ್ಬೋದು, ಅವನಿಗೆ ಎಲ್ಲಿ ಹುಡ್ಕೊಂಡು ಹೋಗೋದು ಅನ್ನೋ ಒಂದು ಕಷ್ಟ ಇಲ್ಲ. ಜನಗಳಿಗೂ ಅಷ್ಟೇ, ಈ ವ್ಯಾಪಾರ ಮಾಡೋರ್ಗು ಒಂದು ಕಾಮನ್ ಪ್ಲಾಟ್ಫಾರಮ್ಮು, ಅದನ್ನು ಅಲ್ಲಿ ಸರ್ಕಾರಗಳು ಸೃಷ್ಟಿಕೊಟ್ಟಿದ್ದಾವೆ. ಪ್ಲಸ್ಸು ಸ್ಟೇಟ್ಗಳು, ರೀಜನಲ್ ಇದು ಏನಂತಾರೆ ಸ್ಥಳೀಯ ಸಂಸ್ಥೆಗಳು, ಅವು ಅವನಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾವೆ. ಅಲ್ಲಿ ಹೈನುಗಾರಿಕೆ ಇಲ್ವಾ? ಅದು ಹೈನುಗಾರಿಕೆ ನಮಗಿನ ತುಂಬ ಹಿಂದುಳಿದಿದ್ದಾರೆ ಅವರು. ಹೌದಾ? ಇದು ಮುಖ್ಯ ಕಾರಣ ಹೇಳಬೇಕು ಗೊತ್ತಿಲ್ಲ. ಅವರು ಹೈನುಗಾರಿಕೆ ಆ ದೇಶದ ಸಂಸ್ಕೃತಿಯಲ್ಲಿ ಹಾಲು ಅನ್ನೋದು ತುಂಬ ಇತ್ತೀಚೆಗೆ ಬಂದಿರೋದು. ಈಗ ಕಾಫಿ ಆಗ್ಬೋದು, ಹಾಲು ಹಾಕಿ ಕಾಫಿ ಕುಡಿಯೋ ಒಂದು ಅಭ್ಯಾಸ ಇರ್ಬೋದು, ಮೊಸರು, ಬೆಣ್ಣೆ, ತುಪ್ಪ, ಇದು ಅವರ ಸಂಸ್ಕೃತಿಯಲ್ಲಿ ಇಲ್ಲ. ಯಾಕಂದರೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ದೇವರೇ, ನಮ್ಮ ಕೃಷ್ಣ ಪರಮಾತ್ಮನೇ ನಮಗೆ ಮೊಸರು ಬೆಣ್ಣೆ ತಿಂದು ಆಗಿರೋದು ನಾವು ಅವ್ರಿಗಿನ್ನ ಮುಂದೆ ಇದ್ದೀವಿ. ಅಂದರೆ ಚಹಾ ಜಾಸ್ತಿನಾ ಅಲ್ಲಿ? ಚಹಾ ಅಂತಂದರೆ ಕೇಶವಮೂರ್ತಿಯವರೇ, ಅವರು ಯಾವುದೇ ಎಲೆ, ಗಿಡ, ಹುಲ್ಲು ಸಿಕ್ಕಿದ್ರೆ ಅದನ್ನು ಅವರು ಚಹಾ ಅಂತಲೇ ಕರೀತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮಲ್ಲಿ ಊಟಿನಲ್ಲಿ ಬೆಳೀತಕ್ಕಂಥ ಚಹಾ, ಅದನ್ನು ನಾವು ಪ್ರೋಸೆಸ್ ಮಾಡಿ ಅದೊಂದು ರೋಸ್ಟ್ ಮಾಡಿ ಒಂದು ಕಲರ್ ಆಗಿರುತ್ತೆ. ಅವ್ರು ಹಂಗಲ್ಲ, ಆ ಹಸಿರೆಲೆನೇ ಅದನ್ನು ಡ್ರೈ ಮಾಡಿ ಸ್ಕ್ವೀಸ್ ಮಾಡಿ ಇಟ್ಕೊಂಡಿರ್ತಾರೆ, ಒಣಗಿರುತ್ತೆ. ಯಾರಾದರೂ ಮನೆಗೆ ಬಂದರೆ ಅದಕ್ಕೆ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಒಂದು 4 ಎಲೆ ಹಾಕ್ಬಿಟ್ಟು ಅದನ್ನು ಇಡ್ತಾರೆ. ನಮ್ಮ ಮನೆಗಳಿಗೆ ಬಂದರೆ ಕಾಫಿ ಕೊಡ್ತೀವಿ, ಹಾಲು ಕೊಡ್ತೀವಿ, ಮಜ್ಜಿಗೆ ಕೊಡ್ತೀವಿ. ಅವ್ರು ಯಾರೇ ಬಂದರೂ 24 ಗಂಟೆನಲ್ಲಿ ಇದು ಕೂಡ ಒಂದು ಅಭ್ಯಾಸ ಇದೆ ಅವರಿಗೆ. ಹೌದಾ? ಆಮೇಲೆ ಇನ್ನೊಂದು ಮುಖ್ಯ ಏನಂತಾರೆ, ನಮ್ಮ ಕಡೆ ಬೆಳೆಯೋ ಎಲ್ಲ ಹೂಗಳು, ನೀವು ಯಾವುದೇ ಒಂದು ಹೂವಿನ ಹೆಸರು ಹೇಳಿ, ಆ ಹೂವು ಎಲ್ಲವನ್ನೂ ಅವರು ಚಹಾಗಿ ಬಳಸ್ತಾರೆ. ಹೌದಾ? ಅದ್ರ ಮುಖ್ಯವಾಗಿ ನಮ್ಮ ಕಡೆ ಸಾವಂತಿಗೆ, ಅರ್ಶಿನ ಕಲರ್ ಸಾವಂತಿಗೆನಾ? ಹೌದು.
ಅದು ಅತಿ ಹೆಚ್ಚು ಬೇಡಿಕೆಯಲ್ಲಿರ್ತಕ್ಕಂಥದ್ದು, ಅತಿ ಹೆಚ್ಚು ಬಳಸಲ್ಪಡ್ತಕ್ಕಂಥ ಹೂವಿನ ಚಹಾ. ಹೌದಾ? ಹೌದು. ಬಿಟ್ರೆ ಇನ್ಯಾವ್ಯಾವ ಹೂವಲ್ಲಿ ಮಾಡ್ಬೋದು ಅವರು ಹೆಚ್ಚು ಕಮ್ಮಿ ಎಲ್ಲ ಹೂಗಳನ್ನೂ ಅವರು ಚೈನಾದವರು ಬಳಸ್ತಾ ಇರ್ತಕ್ಕಂಥ ವಸ್ತುನೇ ಇಲ್ಲ ಅಂತ ಹೇಳ್ಬೋದು. ಈ ಹಲ್ಲುಜೋಳದಲ್ಲಿ ಹಲ್ಲುಜೋಳ ಎಳೆ ಆಗಿದ್ದಾಗ ಬಲಿಯೋದಕ್ಕಿಂತ ಮುಂಚೆ ಮೇಲ್ಗಡೆ ಒಂಥರ ಈ ತಲೆ ಕೂದಲು ಥರ ಕೆಲವು ನೇತ ಬೀಳುತ್ತೆ ತುದಿನಲ್ಲಿ. ಅದು ಅತ್ಯಂತ ಹೆಚ್ಚು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಒಂದು ಥರ ಚಹಾ ಮಾಡ್ತಾರೆ ಒಣಗಿಸಿ. ನಮ್ಮ ಬಿದಿರಿನ ಎಲೆ ಇರುತ್ತೆ, ಬಿದಿರು ತುದಿ ಹುಲ್ಲು ಅಂತೀವಲ್ಲ, ಅದರಲ್ಲಿ ತುಂಬ ಕಲೆ ಹಾಕಿ ಸಂಗ್ರಹಿಸಿ ಅದನ್ನು ಚಹಾ ಮಾಡ್ತಾರೆ. ಮತ್ತೆ ನಮ್ಮ ಕಡೆ ಗರಿಕೆ ಹುಲ್ಲು ಅಂತ ಇರುತ್ತೆ, ಅದನ್ನು ಒಣಗಿಸಿ ಚಹಾ ಮಾಡ್ತಾರೆ. ಅದು ಬಿಟ್ಟರೆ ಮಾಮೂಲಿ ಚಹಾಗಳಿರುತ್ತಲ್ಲ, ಚಹಾ ತೋಟಗಳಲ್ಲಿ ಬೆಳೀತಕ್ಕಂಥ ಚಹಾನ ಅವರು ಬಳಸ್ತಾರೆ. ಹಳ್ಳಿಯ ಪರಿಕಲ್ಪನೆ ಅಲ್ಲೂ ಇದೆಯಾ? ನಮ್ಮಲ್ಲಿದ್ದಾಗೆ ಹಳ್ಳಿಗಳಲ್ಲೂ ಇದ್ದಾವ? ಹೌದು, 100% ಭಾರತದ ಹಳ್ಳಿಗಳ ಒಂದು ಇದು ಮತ್ತು ಚೈನಾ ಹಳ್ಳಿಗಳು ಹೆಚ್ಚು ಕಮ್ಮಿ ಒಂದೇ ಥರ ಇದೆ ಇದ್ದೋ ಅಂತ ಹೇಳ್ಬೋದು. ಈಗೇನಾಗಿದೆ ಅಂದರೆ ಅವರು ನಮಗಿನ್ನ ತಾಂತ್ರಿಕದಲ್ಲಿ ಕಾರ್ಖಾನೆಗಳು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗೆ ಅವರು ಹೋದ ನಂತರ ನಮ್ಮನ್ನು ಅವರು ತುಂಬ ಮುಂದೆ ನಮ್ಮನ್ನು ತಳ್ಳಿ ಹೋಗಿದ್ದಾರೆ. ಒಂದು ದುರದೃಷ್ಟಕರ ಇದಂತಂದರೆ ಹಳ್ಳಿಗಳಿಗೆ ಅಲ್ಲಿ ಖಾಲಿ ಆಗಿದ್ದಾವೆ. ದೊಡ್ಡ ಇದ್ದ ಹಳ್ಳಿಗಳು ಬರೀ ವಯಸ್ಸಾದವ್ರು ಮಾತ್ರ ಉಳ್ಕೊಂಡಿದ್ದಾರೆ. ಅದೊಂದು ತುಂಬ ಅಲ್ಲ, ಈಗ ವ್ಯವಸಾಯ ಹಳ್ಳಿಗಳಲ್ಲೇ ಆಗಬೇಕಲ್ವೇ? ಹಾಗಾಗಿ ಈಗ ಅಲ್ಲಿ ವ್ಯವಸಾಯ ಮಾಡೋರು ಯಾರು? ಮತ್ತೆ ಅಲ್ಲೂ ಯಾಂತ್ರಿಕತೆ ತುಂಬ ಬಂದಿದೆ. ಆದರೆ ನಿಜ ಏನಂದರೆ ಅಲ್ಲಿ ವ್ಯವಸಾಯಕ್ಕೆ ಬರ್ತಕ್ಕಂಥ ಜನಾಂಗದವರು ವಯಸ್ಸಾಗಿರೋರು ಮಾತ್ರ. ಯುವ ಜನಾಂಗ ತುಂಬ ಕಮ್ಮಿ. ಹೇಳ್ಬೇಕು ಅಂದರೆ 50 ವರ್ಷ ದಾಟ್ತವರೇ ಎಲ್ಲ ರೈತರಿರೋದು. ಅದರಿಂದಾಗಿ ಅವರು ಜಾಸ್ತಿ ಕಮರ್ಷಿಯಲ್ಲು ಮತ್ತು ಅವನು ಬೆಳೆದ ಪದಾರ್ಥಗಳಿಗೆ ಬೇಗ ಮಾರ್ಕೆಟ್ ವ್ಯವಸ್ಥೆ ಕಂಡಿಟ್ಕೊಂಡಿರೋದು. ಇಲ್ಲಾಂದರೆ ಈಗ 50-60 ವರ್ಷ ವಯಸ್ಸಾಗಿರ್ತಕ್ಕಂಥ ಒಬ್ಬ ರೈತ ಅವನೇ ಬೆಳೆದು ಯಾವುದೋ ಸಿಟಿಗೆ ಹೋಗಿ ಮಾರಿ ವಾಪಸ್ ಬರಬೇಕು ಅಂದರೆ ಅವನಿಗೆ ಕಷ್ಟ ಆಗುತ್ತೆ. ಚೈನಾದವರು ಅದನ್ನೆಲ್ಲ ದಾಟಿ ಹೋಗಿದ್ದಾರೆ. ಹಳ್ಳಿಗಳಿದ್ದಾವೆ, ಆದರೆ ಹಳ್ಳಿಗಳು ಕೂಡ ತುಂಬಾ ಮುಂದೆ ಎಲ್ಲ ಹಳ್ಳಿಗಳು ಹೆಚ್ಚು ಕಮ್ಮಿ ಒಂದು ಚಿಕ್ಕ ಸಿಟಿಗಳ ಥರನೇ ಬದಲಾಗಿದ್ದಾವೆ. ಎಲ್ಲ ತುಂಬ ಕರಕುಶಲ ಕಲೆ ಮತ್ತು ಗ್ರಾಮೀಣ ಕಲೆಗಳು ಅಲ್ಲಿ ತುಂಬ ಇದ್ದಾವೆ. ಹಳ್ಳಿಗಳಲ್ಲಿ ಅದನ್ನು ತುಂಬ ಚೆನ್ನಾಗಿ ಜತನದಿಂದ ಕಾಪಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹೌದು, ಅದು ಚಿಕ್ಕ ಉದಾಹರಣೆ. ಇದರಲ್ಲಿ ಮುಖ್ಯವಾಗಿ ಅಂತಂದರೆ ಈ ಕುಂಬಾರರು ಮಡಿಕೆ ಮಾಡೋದು ಒಂದು ಉದ್ಯೋಗ, ಮತ್ತು ಬಿದಿರಲ್ಲಿ ಕುಕ್ಕೆ ಬುಟ್ಟಿಯೆಲ್ಲ ಎಣಿತಾ ಇದ್ವಲ್ಲ ನಮ್ಮ ಕಡೆ. ಹಳ್ಳಿ ಕಡೆ ನಾವು ಚಿಕ್ಕ ಇರಬೇಕಾದ್ರೆ ಮರದಲ್ಲಿ ಬುಟ್ಟಿ ಮರ ಇವನ್ನೆಲ್ಲ ಎಣ್ಕೊಂಬರೋರು. ಅದು ಬಿಟ್ಟರೆ ಈ ಊರ ಕಡೆ ಪೊರಕೆ ಮಾಡ್ಕೊಂಡು ಬರೋರು. ಅದು ಬಿಟ್ಟರೆ ಮಡಿಕೆ ಮಾರೋದಕ್ಕೆ ನಮ್ಮ ಊರಿಗೆ ಕುಂಬಾರರು ಬರೋರು. ಈ 3 ಕ್ಷೇತ್ರಗಳನ್ನ ಅವ್ರು ಎಷ್ಟು ಮುಂದೆ ತಗೊಂಡೋಗಿದ್ದಾರೆ ಅಂದರೆ, ಅವ್ರು ಮಾಡ್ತಕ್ಕಂಥ ಮಡಿಕೆನ ನೀವು ಮಡಿಕೆ ಅಂತ ಹೇಳೋಕ್ಕಾಗಲ್ಲ, ಅದೊಂದು ಅಷ್ಟು ಚೆನ್ನಾಗಿ ಅದನ್ನು ಡೆವಲಪ್ ಮಾಡಿ ಆ ಪಾಟ್ರಿ ಇಂಡಸ್ಟ್ರಿ ಅಷ್ಟು ಅದ್ಭುತವಾಗಿ ಮುಂದೆ ತಗೊಂಡೋಗಿದ್ದಾರೆ. ಬೇರೆ ಈಗ ಪಿಂಗಾಣಿ ಅನ್ನೋದು ನಮಗೆ ಗೊತ್ತು, ಚೈನಾದಿಂದ ಬಂದಂಥ ಒಂದು ಕಲೆ. ಅದ್ರ ಜೊತೆಗೆ ಬಂದಿರತಕ್ಕಂಥದ್ದು ಈ ಮಡಿಕೆ ಮಾಡೋದು, ಪಾಟರಿ ಅಂತೀವಲ್ಲ, ಅದು ತುಂಬ ಅಡ್ವಾನ್ಸ್ಡ್ ಆಗಿ ಯೂಸ್ ಮಾಡಿದ್ದಾರೆ. ಅದನ್ನೆಲ್ಲ ಪ್ಲೇಟ್ಸ್ ಆಗ್ಬೋದು, ಡೆಕೋರೇಟಿವ್ ಐಟಮ್ಸ್ ಆಗ್ಬೋದು, ಆ ಥರ ಕೆಲವು ಇಟ್ಕೊಂಡಿದ್ದಾರೆ. ಬಟ್ ಬ್ಯಾಂಬು ಮುಖ್ಯವಾಗಿ ಹೇಳಬೇಕು ಅಂದರೆ, ಬ್ಯಾಂಬುನಲ್ಲಿ ಇಂಥ ವಸ್ತು ಇಲ್ಲ ಅಂತ ಹೇಳೋವಾಗಿಲ್ಲ. ತಟ್ಟೆ, ಲೋಟ ಮತ್ತು ಡೈನಿಂಗ್ ಟೇಬಲು, ವಾಲ್ ಪೇಪರ್ಸು, ಡೋರ್ಸು, ವಿಂಡೋಸು, ಮಂಚುಗಳು, ನೀವು ಯಾವುದಾದ್ರೂ ಒಂದು ವಸ್ತು ಹೇಳಿ ಅದನ್ನು ಬ್ಯಾಂಬುನಲ್ಲಿ ಅಷ್ಟು ಮುಂದೆ ತಗೊಂಡೋಗಿ ಅವನು ಅಭಿವೃದ್ಧಿಪಡಿಸಿದ್ದಾನೆ. ಚೈನಾ ದೇಶದ ರಾಣಿಯ ಚಹಾ ಕುಡಿಯೋ ಕಪ್ಪಿಗೆ ರೇಷ್ಮೆ ಗೂಡಿನ ಮೊಟ್ಟೆ ಬಿದ್ದು ರೇಷ್ಮೆ ಎಳೆನ ಆಕೆ ಸಂಶೋಧನೆ ಮಾಡಿದ್ಲು ಅಂತ ಕತೆ ಹೇಳುತ್ತೆ. ಕರೆಕ್ಟ್. ರೇಷ್ಮೆ ಬಹಳ ಪ್ರಧಾನವಾದ ಕಸುಬು ಅಂತ ಹೇಳಲಾಗತ್ತೆ. ಅದನ್ನೇನಾದರೂ ತಾವು ಗಮನಿಸಿದ್ದೀರಾ? ರೇಷ್ಮೆ ಬೆಳೀತಾರೆ, ಅದನ್ನ ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ಬೆಳೆಯೋದನ್ನ ನೋಡಿಲ್ಲ. ಅಲ್ಲಿ ಜೆಜಿಯಾಂಗ್ ಪ್ರಾವಿನ್ಸಲ್ಲಿ ಕ್ಲಾತಿಂಗ್ ಇಂಡಸ್ಟ್ರಿ ಸ್ವಲ್ಪ ಡೆವಲಪ್ ಆಗಿದೆ. ಹೋಮ್ ಫರ್ನಿಷಿಂಗ್, ಈ ಮನೇಲಿ ಬಳಸ್ತೀವಲ್ಲ, ಬೆಡ್ಶೀಟು, ಪಿಲ್ಲೋ ಕವರು, ವಾಲ್, ಇದಕ್ಕೆ ಸಿಲ್ಕ್ನ ತಂದುಬಿಟ್ಟಿದ್ದಾರೆ. ಅಂತಂದರೆ ರೇಷ್ಮೆನ ನಾವು ನಮ್ಮ ದೇಶದಲ್ಲಿ ಬರೀ ಬಟ್ಟೆಗೆ ಮಾತ್ರ, ಅಂದರೆ ಸೀರೆಗೆ ಮುಖ್ಯವಾಗಿ ಬಳಸ್ತಾ ಇದ್ದೀವಿ ಭಾರತದಲ್ಲಿ. ಅದು ಬಿಟ್ಟರೆ ಗಂಡಸರು ಸ್ವಲ್ಪ ಪಂಚ ಹಾಕೊತೀವಿ ಅಥವಾ ಶರ್ಟ್ ತೊಗೊತೀವಿ. ಚೈನಾದಲ್ಲಿ ರೇಷ್ಮೆನ ಏನಕ್ಕೆ ಅವ್ರಿಗೆ ಅಷ್ಟು ಲಾಭ ದೊರೀತಾ ಇದೆ ಅಂತಂದರೆ, ಅದರಲ್ಲಿ ಎಕ್ಸ್ಪೆನ್ಸಿವ್, ಅತಿ ದುಬಾರಿ ಆಗಿರ್ತಕ್ಕಂಥ ಹೋಮ್ ಫರ್ನಿಷಿಂಗನ್ನು ಅವ್ರು ಯೂಸ್ ಮಾಡ್ತಾರೆ. ಅಂದರೆ ರೇಷ್ಮೆವನ್ನು ಬಳಸಿ, ಈಗ ನಮ್ಮ ಕಡೆ ಒಂದು ಮಾಮೂಲಿ ಶರ್ಟೆಲ್ಲ 5,000 ರೂಪಾಯಿ ಒಂದು ಶರ್ಟ್ ಅಂದರೆ, ಅದೇ ರೇಷ್ಮೆಯಲ್ಲಿ ಅದನ್ನು ಹೋಮ್ ಫರ್ನಿಷಿಂಗ್ ಬಳಸಿ ರೇಷ್ಮೆ ಬೆಳೆಯೋರು ಅದನ್ನು 50,000 1,00,000ವರೆಗೂ ಅದನ್ನು ಮಾರ್ತಾರೆ. ಅದು ತುಂಬಾ ಡೆವಲಪ್ ಆಗಿದೆ. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ, ಮುಖ್ಯವಾಗಿ ಕರ್ನಾಟಕದಲ್ಲಿ ನಾನು ರೇಷ್ಮೆ ನೋಡಿದ್ದೀನಿ. ಆ ದೇಶದಲ್ಲಿ ಅಷ್ಟೊಂದು ನಾನು ಆಳವಾಗಿ ನೋಡಿಲ್ಲ. ಆದರೆ ಇದು ನಾನು ಹೇಳಿದ್ದು ಈ ಫಿನಿಶ್ಡ್ ಗೂಡ್ಸ್ ಬಗ್ಗೆ ಮಾತ್ರ, ರೆಡಿಮೇಡ್ ಸಿದ್ಧ ವಸ್ತುಗಳು ಅಂತಾರಲ್ಲ, ಅದರಲ್ಲೇ. ತರಕಾರಿಗಳನ್ನು ತುಂಬ ಬೆಳೆಯುತ್ತಾರೆ ಅಲ್ಲಿ ಅಲ್ವಾ? ಹೌದು, ತರಕಾರಿ ಬೆಳೀತಾರೆ. ಆದರೆ ತರಕಾರಿನಲ್ಲಿ ಒಂದು
ದುರದೃಷ್ಟವಶದಿಂದ ಅವರು ಕೂಡ ತುಂಬ ಹೈಬ್ರಿಡ್ಗೆ ಹೋಗ್ಬಿಟ್ಟಿದ್ದಾರೆ ಆಗಲೇ. ಆ ವಿಷಯದಲ್ಲಿ ನಾವು ಭಾರತೀಯರು, ಅದರಲ್ಲೂ ಕರ್ನಾಟಕದವರು ಇನ್ನೂ ನಾವು ಆರ್ಗ್ಯಾನಿಕ್ ಏನಂತೀವಲ್ಲ ಅದು ನಾವು ಇನ್ನೂ ಉಳಿಸ್ಕೊಂಡು ಬಂದಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದರೆ ನಾವು ಈಗ ಮೈಸೂರು ನಗರದಲ್ಲಿ ಆಗ್ಬೋದು, ಯಾವುದಾದ್ರು ನಮ್ಮ ಚಿಕ್ಕ ಪುಟ್ಟ ತಾಲೂಕುಗಳಿಗೆ ಹೋದರೆ, ತರಕಾರಿ ಮಾರೋ ಜಾಗಕ್ಕೆ ಹೋದರೆ ಇನ್ನೂ ಕೂಡ ನಾವು ಹೆಲ್ದಿ ಫುಡ್, ಹೆಲ್ದಿ ವೆಜಿಟೇಬಲ್ಸ್, ಯಾಕಂದರೆ ಇನ್ನೂ ನಾವು ಅಷ್ಟು ಹೈಬ್ರಿಡ್ ಹೋಗಿಲ್ಲ ನಮ್ಮ ದೇಶಗಳಲ್ಲಿ. ಆ ನಾಟಿ ತರಕಾರಿ, ನಾಟಿ ಸೊಪ್ಪು ಇನ್ನೂ ಹಾಗೆ ಇದ್ದಾವೆ. ಆದರೆ ಚೈನಾದವರು ಆಲ್ಮೋಸ್ಟ್ ಅದು ಒರಿಜಿನಲ್ ಕಳ್ಕೊಂಡಿದ್ದಾರೆ ಅನಿಸ್ತಾ ಇದೆ ನನಗೆ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಲಭ್ಯ. ಕೇಳಿ. ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ಚೈನಾ ದೇಶ ಅಂತಿದ್ದ ಹಾಗೇನೆ ಮುಂಚೆ ಎಲ್ಲ ಏನು ಹೇಳೋರು, ವ್ಯವಸಾಯದಲ್ಲಿ ಅವರು ಮನುಷ್ಯನ ಮಲದ ಸದ್ಬಳಕೆಯನ್ನೇ ಮಾಡ್ತಾರೆ ಅಂತೇಳಿ. ಅಂದರೆ ಏನು ವೇಸ್ಟ್ ಏನಿದೆಯಲ್ಲ ಅದು ಅಲ್ಲಿ ವೇಸ್ಟೇ ಅಲ್ಲ, ಅದನ್ನು ವ್ಯವಸಾಯದಲ್ಲಿ ಬಳಸ್ತಾರೆ ತುಂಬ ಅಚ್ಚುಕಟ್ಟಾಗಿ ಅಂತ ಹೇಳ್ತಾರೆ. ಅದನ್ನೇನಾದ್ರು ತಾವು ಗಮನಿಸಿದ್ದೀರಾ, ನೋಡಿದ್ದೀರಾ? ಅಷ್ಟು ನಾನು ಗಮನಿಸಲಿಲ್ಲ. ಆದರೆ ಅಲ್ಲಿ ಕೂಡ ಈಗ ಮೆಕನೈಸ್ಡ್ ಜಾಸ್ತಿ ಆಗಿದೆ. ದೊಡ್ಡ ದೊಡ್ಡ ಇದರಲ್ಲಿ ಮಾಡ್ರನ್ ಅಗ್ರಿಕಲ್ಚರ್ ಬಂದಮೇಲೆ ಏನಂತಾರೆ ಗ್ರೀನ್ ಹೌಸ್ ಅಂತಾರಲ್ಲ, ಅದೆಲ್ಲ ಬಂದಿದೆ. ಮೋಸ್ಟ್ಲಿ ಅವರು ಇದು ಎಲ್ಲೋ ರಿಮೋಟಲ್ಲಿ ಈಗಲೂ ಉಳಿಸ್ಕೊಂಡಿರ್ಬೋದು. ನಾನಿರೋ ಏರಿಯಾದಲ್ಲಿ ಅದನ್ನು ನಾನು ಗಮನಿಸಿಲ್ಲ. ಈಗ ತಾವು ಭತ್ತ ಮತ್ತು ಏನದು ಏಡಿ, ಮೀನು, ಬಾತ್ಕೋಳಿ, ಹೌದು. ಈ ಬೇಸಾಯನ ಭತ್ತ ಬೆಳೆಯೋ ಎಲ್ಲಾ ಭಾಗದಲ್ಲೂ ಮಾಡ್ತಾರ? ಯಾರಿಗೆ ಅಗತ್ಯ ಇದೆ ಅವ್ರು ಮಾತ್ರ ಮಾಡ್ತಾರೆ ಅಂತ ಅನ್ಸುತ್ತೆ. ಇದೇನು ಚಿಕ್ಕ ಚಿಕ್ಕ ರೈತರು ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಎಂತಂದ್ರೆ ಈಗ ಮಾಸ್ ಪ್ರೊಡಕ್ಷನ್ ಅಂತೀವಲ್ಲ ಕೇಶವ್ ಅವರೇ, ಈಗ 100 ಎಕರೆ 200 ಎಕರೆ ಅದರಲ್ಲಿ ಟ್ರ್ಯಾಕ್ಟರ್ ಮಾಡಿ ಯೂಸ್ ಮಾಡ್ತಾರೆ. ಅಲ್ಲಿ ಇದನ್ನ ಬಳಸಕ್ಕೆ ಅವ್ರಿಗೆ ಆಗಲ್ಲ. ಆದರೆ ಈಗ ನಾನು ಹೇಳಿದ ಮಲೆನಾಡು ಪ್ರದೇಶ ಅಂತ ಜಾಗಗಳಲ್ಲಿ ತುಂಬಾನೇ ಬೆಳೆಸ್ತಾರೆ. ಎಷ್ಟು ಬೆಳೆಸ್ತಾರೆ ಅಂತಂದರೆ ಯಾವುದೇ ಹಳ್ಳಿಗೆ ಹೋದ್ರೂ ನಿಮಗೆ ನಮ್ಮೂರಲ್ಲಿ 1, 2, 3 ಥರದ್ದು ಮೀನುಗಳು ಸಿಗ್ಬೋದು. ಚೈನಾದಲ್ಲಿ ನಾನು ನೋಡಿದ್ರೆ ನನಗೆ ಏನು ಹೇಳ್ತಾರೆ ಅದಕ್ಕೆ ಆಶ್ಚರ್ಯ ಅಂತ, ನಿಮ್ಮ ಕಮ್ಮಿನ ಒಂದು 20-30 ವಿಧವಾದ ಮೀನುಗಳು, ಮತ್ತು ನಳ್ಳಿಗಳು, ಏಡಿನಲ್ಲಿ ಕೂಡ ಒಂದು 5-6 ಥರದ ಏಡಿಗಳು, ಬಾತುಕೋಳಿ ಮೊಟ್ಟೆ ಎಲ್ಲಿ ನೋಡಿದ್ರು ನಿಮಗೆ ನಮ್ಮ ದೇಶಕ್ಕಿಂತ ಕಮ್ಮಿ ಬೆಲೆಯಲ್ಲಿ ನಾನು ಅಲ್ಲಿ ಬಾತುಕೋಳಿ ಮೊಟ್ಟೆ ಅಥವಾ ಬಾತುಕೋಳಿ ಆಗ್ಬೋದು ನಾನು ಅಲ್ಲಿ ನೋಡಿದ್ದೀನಿ. ಅಷ್ಟು ಮುಂದೆ ಹೋಗಿದ್ದಾರೆ ಅವರು. ಅದು ಚಿಕ್ಕ ಅದೇ ಏನಂತಾರೆ ಸಣ್ಣ ಹಿಡುವಳಿದಾರರು ಅಂತಾರ ನಮ್ಮ ಇದರಲ್ಲಿ, ಅವ್ರು ಮಾಡ್ಬೋದು ಅದನ್ನ. ಓಕೆ. ಈಗ ಬಾತುಕೋಳಿನ ಕೆರೆ ಕಟ್ಟೆನಲ್ಲಿ ಸಾಕ್ತಾರೆ ಅಂತಂದ್ರಿ, ಅದಕ್ಕೆ ಪಕ್ಕದಲ್ಲಿ ಅದಕ್ಕೆ ಓಡಾಡಕ್ ಜಾಗ ಬೇರೆ ಬಿಟ್ಟಿರ್ತಾರೆ ಅಂತಂದ್ರಿ. ಅಂದ್ರೆ ಈಗ ಕೆರೆ ಓನರ್ಶಿಪ್ ರೈತರ ಹತ್ರನೇ ಇರುತ್ತಾ ಅಥವಾ ಹೇಗೆ, ಅಥವಾ ಜಮೀನಲ್ಲಿ ಅವರೇ ಕೊಳ ತರ ಮಾಡ್ಕೊಂಡು ಅಲ್ಲಿ ಬಾತುಕೋಳಿ ಸಾಕ್ತಾರೆ? ಗುಡ್. ನಿಮ್ಗೆ ಗೊತ್ತಿರಬೇಕು, ಚೈನಾದಲ್ಲಿ ಬೇಸಿಕ್ ಅಂದ್ರೆ ಚೈನಾದಲ್ಲಿ ಲ್ಯಾಂಡ್ ಬಿಲಾಂಗ್ಸ್ ಟು ಗೌರ್ಮೆಂಟ್. ಚೈನಾದಲ್ಲಿ ಯಾವುದೇ ಜಾಗ ಪ್ರತ್ಯೇಕ ವ್ಯಕ್ತಿಗೆ ಸೇರಿದ್ದಲ್ಲ. ಆ ದೇಶದ ಸಂವಿಧಾನ ಪ್ರಕಾರ ಈ ಕಮ್ಯುನಿಸ್ಟ್ ದೇಶ ಅದು. ಅಲ್ಲಿ ಜಾಗನ ನಾವು ಗುತ್ತಿಗೆ ಕೊಡ್ಬೋದು ಅಷ್ಟೇ. ಯಾವುದೇ ಜಾಗ ಆಗಲಿ, ಮನೆ ಜಾಗ, ಅರಮನೆಗಳಾಗಲಿ, ಯಾವುದೇ ಆಗಲಿ ಸರ್ಕಾರಕ್ಕೆ ಸೇರೋದು ಜಾಗ. ಮನೆ ನಿಮಗೆ 60-70 ವರ್ಷದವರೆಗೆ ಮಾತ್ರ ನಿಮ್ಮ ಹೆಸರಲ್ಲಿರುತ್ತೆ. ನಂತರ ನೀವು ಅದನ್ನು ನವೀಕರಿಸ್ಬೋದು ಅಥವಾ ಮುಗಿತಲ್ಲಿಗೆ. ಅದನ್ನು ನಿಮ್ಮ ಮಗನಿಗೋ ನಿಮ್ಮ ಪರಂಪರೆಗೋ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಜಮೀನಿಗೂ ಅದೇ ಅನ್ವಯಿಸುತ್ತೆ. ಅಲ್ಲೇನು ಮಾಡ್ತಾರೆ, ರೈತ ಅಂದ ಕೂಡಲೇ ಅವನು 2 ಥರ ಇರುತ್ತೆ. 100% ನಮ್ಮ ಮಲೆನಾಡು ಥರನೇ ಇರೋದ್ರಿಂದ ಅಲ್ಲಿ ಚಿಕ್ಕ ಚಿಕ್ಕ ಕೆರೆಗಳು, ಚಿಕ್ಕ ಚಿಕ್ಕ ಕುಂಟೆಗಳು ಆ ಥರ ಇರುತ್ತೆ. ಕೆಲವನ್ನ ರೈತನೇ ಮಾಡ್ಕೊತಾನೆ. 5 ಎಕರೆ ಜಮೀನು ಇದ್ದಂತೆ ಒಂದು ಅರ್ಧ ಎಕರೆನಲ್ಲಿ ಅವನು ನೀರು ತುಂಬಿಸ್ಕೊಂಡು ಒಂದು ಬಾತುಕೋಳಿಗೆ ಏನೇನು ಬೇಕು ಅದು ಮಾಡ್ಕೊತಾನೆ. ಅದರೊಳಗಡೆ ನಳ್ಳಿ ಅಥವಾ ಏಡಿ ಮತ್ತು ಮೀನು, ಪಕ್ಕದಲ್ಲಿ ತರಕಾರಿಗಳು, ಇದನ್ನು ಬ್ಯಾಲೆನ್ಸ್ ಮಾಡಿ ಚೆನ್ನಾಗಿ ಬೆಳಿತಾನೆ. ಅಂದರೆ 5 ಎಕರೆ 10 ಎಕರೆ ಇರೋ ರೈತ ಇದನ್ನು ಮಾಡ್ತಾನೆ. ಅದಕ್ಕಿಂತ ದೊಡ್ಡ ರೈತ ಇದನ್ನು ಮಾಡಲ್ಲ. ಯಾಕಂದರೆ ಮಾತ್ರ ಟ್ರ್ಯಾಕ್ಟರ್ಗಳಾಗಲಿ ಆಟೋಮೆಟಿಕ್ ಇವೆಲ್ಲ ಬಂದಿರೋದ್ರಿಂದ ಅದನ್ನು ನಾನು ನೋಡಲಿಲ್ಲ. ಚಿಕ್ಕ ಪುಟ್ಟ ರೈತರು ಇದನ್ನು ಮಾಡ್ತಾರೆ.
ಅಂದರೆ ಒಂದು ರೀತಿಯಲ್ಲಿ ಎಲ್ಲೆಲ್ಲಿ ನೀರಿನ ಮೂಲ ಇದೆಯೋ ಅಲ್ಲೆಲ್ಲ ಈ ತರಹದನ್ನು ನಾವು ನೋಡ್ಬೋದು. ಎಲ್ಲೂ ಏನೂ ವ್ಯರ್ಥ ಆಗಲ್ಲ ಅಲ್ವೇ? ಹೌದು. ಹಾಂ ಹಾಂ ಹಾಂ. ಅಲ್ಲಿ ಬೆಳೆಯುವಂಥ ಭತ್ತ ನಮ್ಮ ಕಡೆ ಸಣ್ಣ ಭತ್ತ, ದಪ್ಪ ಭತ್ತ ಅಂತೆಲ್ಲ ಹೇಳ್ತೀವಲ್ಲ, ಯಾವ ಥರ ಭತ್ತ ಅಲ್ಲಿ ಬಳಸೋದಕ್ಕೆ? ಯಾಕೆಂದ್ರೆ ಅವರು ಚಾಪ್ ಸ್ಟಿಕ್ಸ್ನ ಯೂಸ್ ಮಾಡ್ತಾರೆ. Correct. ಅಂದರೆ ಒಂದಕ್ಕೊಂದು ಅಂಟುತ್ತೆ ಅಂತ ಹೇಳ್ತಾರೆ. ಅದು ಅಕ್ಕಿಯ ಗುಣನ ಅಥವಾ ಅನ್ನ ಆ ಥರ ತಯಾರಿಸ್ತಾರ, ಇಲ್ಲ. ಅಥವಾ ಭತ್ತ ತಳಿ ಗುಣನ ಹೇಗೆ ಅದು ತಳಿ ಗುಣ ಅನ್ಸುತ್ತೆ. ಏನಕ್ಕೆ ನಮ್ಮ ಕಡೆ ಹಳೆ ಅಕ್ಕಿ ಆದ್ರೆ, ಈಗ ಭತ್ತ ಹಳೇದ್ ಭತ್ತ ಆದ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಅಂತ ಹಳ್ಳಿ ಕಡೆ ಉದುರ್ಬೇಕು, ಅನ್ನ ಉಡುಡಿಯಾಗಿ ಉದುರಿದ್ರೆ ಅದಕ್ಕೊಂದು ಇರುತ್ತೆ. ಅಂಟಿದಾಗ ಅದಕ್ಕಷ್ಟು ಹೊಸ ಭತ್ತಕ್ಕೆ ನಮ್ಮ ಕಡೆ ಅಷ್ಟು ಇರಲಿಲ್ಲ. ಅಲ್ಲಿ ಚೈನಾಗೆ ಮಾರಬೇಕಾದ್ರೆ ನ್ಯೂ ಕ್ರಾಪ್, ದಿಸ್ ಈಸ್ ನ್ಯೂ ಕ್ರಾಪ್ ಅಂತೇಳೇ ಮಾರೋದು. ಆ ಥರ ಅಂದರೆ 90% ಜನ ಏನು ಮಾಡ್ತಾರೆ, ಆ ಚಾಪ್ ಸ್ಟಿಕ್ ಅಂತ ಈ ಬಿದಿರಿನಲ್ಲಿ ಮಾಡಿರ್ತಕ್ಕಂಥ ಕಡ್ಡಿನ ಅವ್ರು ಊಟ ಮಾಡೋದು. ಹಂಗಾಗಿ ಅದು ಒಂಥರ ಅಂಟು ಥರ ಇರುತ್ತೆ. ಹಾಗಾಗಿ ಅದನ್ನೇನು ಮಾಡ್ತಾನೆ, ಅದನ್ನು 2 ಸ್ಟಿಕ್ಕಲ್ಲಿ ಇಟ್ಕೊಂಡು ಹಂಗೆ ಬಾಯಿಗೆ ಹೋಗ್ಬೇಕು. ಅದು ಹಿಂಗೆ ಸ್ಟಿಕ್ ಮಾಡಿದ್ರೆ ಈ ನಾವು ಉಪ್ಪಿಟ್ಟು ಅಥವಾ ಈ ಅಂಟು ಪದ ಆ ಥರ ಅದಕ್ಕೆ ಜಾಸ್ತಿ ಬೆಲೆ. ಅವನು ತಯಾರು ಮಾಡೋದು ಅದೇ ಥರ. ಹಳೆ ಭತ್ತನ ನಾನು ಅಲ್ಲಿ ನೋಡಲಿಲ್ಲ ಜಾಸ್ತಿ, ಎಲ್ಲ ಜನನು ಅದನ್ನೇ ತಿನ್ನೋದು. ಅದು ತಳಿಗಳ ಬಗ್ಗೆ ನನಗೆ ಅಷ್ಟೊಂದು ಹೊಸ ಭತ್ತ ಹೇಗೆ ಗಂಜಿ ಥರ ಅಂಟ್ಕೊಳ್ಳುತ್ತಲ್ಲ, ಅದಕ್ಕೆ ಬೇಡಿಕೆ ಜಾಸ್ತಿ. ಹೌದು. ಆಮೇಲೆ ಮಾರಬೇಕಾದ್ರೂ ಕೂಡ ನೀವು ಯಾವುದೇ ಮಾರ್ಕೆಟ್ಗೆಲ್ಲ ಹೋದ್ರೂ ಕೂಡ ಇಸ್ ಎ ನ್ಯೂ ಕ್ರಾಪ್, ಹಂಗಾಗಿ ಅದು ಹೇಳೇ ಮಾರ್ತಾನೆ ಅದನ್ನು. ಮಹೇಶ್ ಅವರೇ, ಈಗ ನಮ್ಮ ಕಡೆ ಎಲ್ಲ ನಾವು ಈ ಸಮಗ್ರತೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಅಂದರೆ ಏನೇ ಮಾಡಿದ್ರು ರೈತ ಒಂದೇ ಮಾಡಬಾರ್ದು ಅಂತ. ಅಂದರೆ ಅವನು ಮರ ಗಿಡ ಹಾಕಬೇಕು, ರೇಷ್ಮೆ ಮಾಡಬೇಕು, ಹಸು ಕಟ್ಟಬೇಕು, ಒಂದು ಸಣ್ಣ ಕೊಳ ಇಟ್ಕೋಬೇಕು, ಮೀನು ಸಾಕಬೇಕು, ಭತ್ತ ಬೆಳಿಬೇಕು, ತರಕಾರಿ ಬೆಳಿಬೇಕು. ಅಂದರೆ ಒಂದು ಸಣ್ಣ ಜಾಗದಲ್ಲಿ ಎಲ್ಲವೂ ಇರಬೇಕು ಅಂತ. ಆ ತರಹ ಬೇಸಾಯ ಪದ್ಧತಿ ಏನಾದ್ರು ತಾವಲ್ಲಿ ಗಮನಿಸಿದ್ರ? ಅಲ್ಲಿ ಅದೇ ನಾನು ಹೇಳೋದು, ನಾನಿರೋ ಪ್ರಾವಿನ್ಸಲ್ಲಿ ಇದನ್ನ ಅಳವಡಿಸ್ಕೊಂಡಿದ್ದಾರೆ. ಅಂದ್ರೆ ಒಬ್ಬ ರೈತ ಅಂದ್ರೆ ಹಂದಿ ಮಾಂಸ ಸೇವನೆ ಜಾಸ್ತಿ ಆ ದೇಶದಲ್ಲಿ. ಹಂದಿ ಅವರ ಜೀವನದ ಒಂದು ಹಂದಿ ನಮ್ಮಲ್ಲೂ ಇದೆ ಬಿಡಿ. ಹಾಗಾಗಿ ಪ್ರತಿಯೊಬ್ಬ ರೈತ ಹಂದಿ, ಕೋಳಿ, ಬಾತ್ಕೋಳಿ, ಮುಖ್ಯವಾಗಿ ಬಾತ್ಕೋಳಿ, ಹಂದಿ, ಮೀನು ಅವನ ಆಹಾರ ಪದ್ಧತಿ ಅದು. ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ತುಂಬಾ ಬ್ಯಾಲೆನ್ಸ್ ಮಾಡಿ ಬೆಳೀತಾರೆ. ಆದರೆ ದೊಡ್ಡ ದೊಡ್ಡ ವಿಭಾಗಕ್ಕೆ ಹೋದಾಗ ಅಲ್ಲಿರಲ್ಲ, ಯಾಕಂದ್ರೆ ಅದು ಹೈಲಿ ಮೆಕನೈಸ್ಡ್ ಆಗೋಗ್ಬಿಟ್ಟಿದೆ. ಪಶ್ಚಿಮ ಒಳ ಚೈನಕ್ಕೆ ಹೋದ್ರೆ ಇಲ್ಲಿ ಸಿಗಲ್ಲ. ಏನಕ್ಕಂದ್ರೆ ಸಮತಟ್ಟಾದ ಜಾಗ ಇರುತ್ತೆ, ಅಲ್ಲಿ ದೊಡ್ಡ ದೊಡ್ಡ ಹಿಡುವಳಿದಾರರು ಇರ್ತಾರೆ, 5 ಎಕರೆ, 10 ಎಕರೆ, 50 ಎಕರೆ, 100 ಎಕರೆವರೆಗೂ. ಅವರು ಅಲ್ಲೆಲ್ಲ ಇದನ್ನ ನಾನು ನೋಡಲಿಲ್ಲ. ಬಟ್ ನಾನಿರೋ ಪ್ರಾವಿನ್ಸ್ ಹೇಳಿದ್ನಲ್ಲ, ಜೆಜಿಯಾಂಗ್ ಅಂತ, ಅಲ್ಲಿ ಇದು ಎಲ್ಲ ಬ್ಯಾಲೆನ್ಸ್ಡ್ ಕ್ರಾಪ್ ನಾನು ನೋಡಿದೆ. ಕುಂಬಳಕಾಯಿ, ಸೋರೆಕಾಯಿ, ಬೀನ್ಸು, ಕೋಳಿ ಎಲ್ಲಾನು ಬೆಳಿತಾನೆ ಒಬ್ಬ ರೈತ. ಅಂದ್ರೆ ಈ ನಮ್ಮ ಕಡೆ ಹಿತ್ತಲು ಅಂತೀವಿ. ಹೌದು. ಅಲ್ಲಿ ಕೆಲವು ಕಡೆ ಅಂದ್ರೆ ಒಬ್ಬನಿಗೆ 1/2 ಎಕರೆ ಇರುತ್ತೆ, ಆದರೆ 1/2 ಎಕರೆಯಲ್ಲಿ ಎಲ್ಲಾನು ಬೆಳೆದ ಅದೆಲ್ಲ ತಗೊಂಡು ಸಾಯಂಕಾಲ ಅಲ್ಲೇ ಮಾರ್ಬಿಟ್ಟು ಹೋಗ್ಬಿಡ್ತಾನೆ. ಇದು ಚೆನ್ನಾಗಿದೆ ಅದರಲ್ಲಿ. ನಾವೆಲ್ಲ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಬೇಸಾಯಕ್ಕೆ ಬಳಸ್ತೀವಿ, ಈ ಎತ್ತುಗಳಲ್ಲಿ ಉಳುಮೆ ಮಾಡ್ತೀವಿ. ಆ ಥರ ಏನಾದರೂ ಪ್ರಾಣಿಗಳ ಬಳಕೆ ಇದೆಯಾ ಅಲ್ಲಿ ಬೇಸಾಯಕ್ಕೆ? ಇಲ್ಲ, ಅದು ಮೋಸ್ಟ್ಲಿ ಮುಗಿದೋಯ್ತು ಅಲ್ಲಿ. ಚೈನಾದಲ್ಲಿ ಅದೆಲ್ಲ ಇಲ್ಲ. ನಾನೀಗ ಹೇಳಿದ್ನಲ್ಲ, ಚಿಕ್ಕ ಇಡು ಅವರೆಲ್ಲ 190 ಕೈಲೇ ಇದು ಮಾಡ್ಬಿಡ್ತಾರೆ. ಈ ನಮ್ಮ ಕಡೆ ಈ ನಮ್ಮ ಚನ್ನರಾಯಪಟ್ಟಣ ಸುತ್ತಮುತ್ತಲು ನಾವು ಭತ್ತದ ಗದ್ದೆ ಮಾಡಿದಾಗ ಮೆಣಸಿನ ಗುಡಿ ಅಂತ ಮಾಡೋವು. ಅದರಲ್ಲಿ ಹಿಂಗೊಂದು 2-3 ಗದ್ದೆ ಸೇರಿಸ್ಬಿಟ್ಟು ಅದು ಕೈಲಲ್ಲೇ ನಾವು ಈಗ ಒಟ್ಲಾಕ್ಬೇಕಾರೆ ಮಾಡ್ತೀವಲ್ಲ, ಆ ಥರ ಪದ್ಧತಿಲಿ ಏನು ಮಾಡ್ತಾನೆ, ಒಂದು 1/2 ಎಕರೆ, 1 ಎಕರೆ ಎಲ್ಲ ಇಡೀ ಇದನ್ನು ಕೈನಲ್ಲೇ ಮಾಡಿಬಿಟ್ಟು ಮಧ್ಯದಲ್ಲಿ ನೀರು ಇದಾಗ್ತಿರುತ್ತೆ. ಅಲ್ಲಿ ತರಕಾರಿ ಎಲ್ಲ ಥರದ್ದು ಆ ಪಾತಿ ಮಧ್ಯದಲ್ಲಿ ಮೀನುಗಳು, ನಲ್ಲಿಗಳು ಅಲ್ಲಿ ಓಡಾಡ್ತಿರ್ತವೆ. ಅದಕ್ಕೆ ನಾನು ಹೇಗೆ ಹೇಳ್ಬೇಕು ಅಂದ್ರೆ, ನಮ್ಮ ಕಡೆ ಒಟ್ಲಾಕೋದು ಅಂತ ಹೇಳವು. ಒಟ್ಲಾಕ್ಬೇಕಾದ್ರೆ ಏನು ಮಾಡೋವು, ಒಂದು 2-3 ಗದ್ದೆನ ಸಮತಟ್ಟ ಮಾಡಿ ಒಂದು ಗದ್ದೆನ 3-4 ಆಗಿ ರೆಕ್ಟ್ಯಾಂಗಲ್ ಡಿವೈಡ್ ಮಾಡ್ಕೊಂಡಿರ್ತಾ ಇತ್ತು. ಮಧ್ಯದಲ್ಲಿ ನೀರಿರೋದು, ಮೇಲ್ಗಡೆ ಭತ್ತ ಒಟ್ಲಾಕಿರ್ತಾ ಇದ್ದು. ಮಧ್ಯ ವಾರಕ್ಕೆ 15 ದಿವಸಕ್ಕೆ ಹೋಗ್ಬಿಟ್ಟು ಅದು ನೀರ ಎರ್ಚಿ ಅದು ಒಟ್ಲು ಬೆಳೀತಾ ಇದ್ದು. ಅದನ್ನು ಹೆಚ್ಚು ಕಮ್ಮಿ ಇದೆ ಈ ಪದ್ಧತಿನ ಇಡೀ 2 ಎಕರೆ ಇದ್ದರೆ ನೀವು ಊಹೆ ಮಾಡಿ ನೋಡ್ಕೊಳ್ಳಿ, ಆ ಪದ್ಧತಿಲಿ ಅದು ಬೆಳೀತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಬಾತ್ಕೋಳಿ, ಮೀನು ಇವೆಲ್ಲ ಬೆಳೀತಾರೆ ಅನ್ನಲ್ಲ. ಈ ಒಂದಿದಲ್ಲ ಒಂದು ಕಾಲು ಚಿಕ್ಕ ನೀರು ಅಡಿಯೋ ಜಾಗದಲ್ಲಿ ನೋಡಿದ್ರೆ ನಿಮಗೆ ಮೀನು ಇರ್ತವೆ, ಬಾತ್ಕೋಳಿ ಓಡಾಡ್ತಾ ಇರ್ತವೆ. ಆಮೇಲೆ ಪಕ್ಕದಲ್ಲಿ ಹಂದಿ ಸಾಕೊಂಡಿರ್ತಾನೆ, ಅದೆಲ್ಲ ಕ್ಲೀನ್ ಮಾಡಿ ಈ ಗದ್ದೆಗೆ ಹಾಕ್ತಾನೆ. ಇದು ನಾನಿರೋ ಇದರಲ್ಲಿ ನೋಡಿದ್ದು. ಅದೇ ಸಮಗ್ರ ಕೃಷಿ, ಇಂಟಿಗ್ರೇಟೆಡ್. ಆದರೆ ಇದು ಎಲ್ಲ ಕಡೆ ಇಲ್ಲ. ಕೆಲವು ಕಡೆ ತುಂಬಾನೇ ಮುಂದೆ ಹೋಗ್ಬಿಟ್ಟಿದ್ದಾರೆ. ಸಾಕಷ್ಟು ಪ್ರಯತ್ನಗಳು ನಮ್ಮಲ್ಲೂ ನಡೆದ್ವು. ಭತ್ತದಲ್ಲಿ ಬಾತ್ಕೋಳಿ ಸಾಕಿದ್ರೆ ಅಲ್ಲಿರೋ ಭತ್ತಕ್ಕೆ ಬರೋ ಕೀಟನ ಹಿಡಿದು ತಿನ್ನತ್ತೆ, ಮೀನಿದ್ರೆ ಮೀನು ತಿನ್ಕತ್ತದೆ, ಜೊತೆನಲ್ಲಿ ಮೀನಿನ ಗೊಬ್ಬರ, ಬಾತ್ಕೋಳಿ ಗೊಬ್ಬರ, ಹಂದಿ ಗೊಬ್ಬರ, ಹಸಿನ ಗೊಬ್ಬರ, ಒಟ್ಟಾರೆ ಸಮಗ್ರ ಪೋಷಕಾಂಶ ನಿರ್ವಹಣೆಗೂ ಇದು ಅನುಕೂಲ ಅಂತ. ಆದರೆ ನಮ್ಮಲ್ಲ ಪ್ರಯತ್ನ ಯಶಸ್ವಿ ಆಗಲಿಲ್ಲ. ಯಾಕೆಂದ್ರೆ ಬಹುಶಃ ತಾಂತ್ರಿಕತೆ ಸರಿಯಾಗಿ ಅರ್ಥ ಆಗಿಲ್ವೇನೋ. ತುಂಬಾ ಜನ ರೈತರು ಹೇಳೋದು
ಸ್ವಾಮಿ ಭತ್ತಕ್ಕೆ ನಾವು ಕಟ್ಟು ಬೇಸಾಯ ಪದ್ಧತಿ ಮಾಡ್ತೀವಿ, ಕಟ್ ನಿಲ್ಲಿಸ್ತೀವಿ ಅಂತ. ಆದ್ರೆ ನೀವು ಈಗ ಹೇಳಿದ್ರಲ್ಲ, ಮಧ್ಯದಲ್ಲಿ ಒಂದು ಕೊಳ ಇರುತ್ತೆ, ಭತ್ತದಲ್ಲಿ ಏನಾದ್ರೂ ನೀರ್ ಕಮ್ಮಿ ಆದಾಗ ಅವೆಲ್ಲ ಅಲ್ಲೋಗಿರ್ತವೆ, ಇಲ್ಲಿ ನೀರ್ ಜಾಸ್ತಿ ಆದಾಗ ಅಲ್ಲಿಂದ ಇಲ್ಲಿಗೆ ಬರ್ತವೆ. ಕರೆಕ್ಟ್. ಬಹುಶಃ ಆ ತರಹದ ಒಂದು ತಾಂತ್ರಿಕತೆ ನಾವು ಅಳವಡಿಸ್ಕೋಬಹುದು. ನೀವು ಯುರೋಪ್ ಪ್ರವಾಸ ಮಾಡಿದ್ರಲ್ಲ, ಅಲ್ಲಿ ತಾವು ಹೇಳಿದ್ರಲ್ಲ ಈ ಹೈನುಗಾರಿಕೆಯನ್ನ ನಾನು ಗಮನಿಸಿದೆ ಬಹಳ ವಿಶೇಷವಾಗಿ. ಏನ್ ಗಮನಿಸಿದ್ರಿ ಅಲ್ಲಿ? ನನಗೆ ಯುರೋಪಲ್ಲಿ ಏನಾಗಿದೆ ಅಂದರೆ ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದ್ದಾರೆ. ಅಡ್ವಾನ್ಸ್ ಅಂದರೆ ಅದನ್ನು ನಾನು ಒಂದು ಫ್ಯಾಕ್ಟ್ರಿ ಅಂತಲೇ ಹೇಳಬೇಕು. ನಾನು ನಾರ್ತ್ ಜರ್ಮನಿಲಿದ್ದೆ, ಹ್ಯಾಂಬರ್ಗ್ ಅನ್ನೋ ಊರಲ್ಲಿದ್ದೆ. ಅಲ್ಲಿ ನಾರ್ತ್ ಜರ್ಮನಿನಲ್ಲಿ ಅಲ್ಲಿ ಏನು ಹೇಳಿ ಟೋಟಲಿ ಮಿಷಿನ್, ಒಬ್ಬ ಬಂದು ಒಂದು 500 ವರ್ಷ ಮೇಂಟೈನ್ ಮಾಡೋ ಥರನೇ ಇದೆ ಅದು. ಅದ್ರಲ್ಲಿ ನನಗೆ ಅಂತ ಇದೆ, ಯಾಕಂದರೆ ಇಟ್ಸ್ ಜಸ್ಟ್ ಲೈಕ್ ಒಂದು ಫ್ಯಾಕ್ಟ್ರಿ ಥರ. ಎಲ್ಲ ಒಬ್ಬನೇ ಮಾಡ್ತಾನೆ. ಹುಲ್ಲು ಹಾಕ್ಲಿಕ್ಕೆ ಅದೇ ಒಂದು ಆಟೋಮೆಟಿಕ್ ಇರುತ್ತೆ. ಆ ಹಸುಗಳೆಲ್ಲ ಒಂದು ಕಡೆ ಹೋಗ್ತವೆ, ಒಂದು ದೊಡ್ಡ ಅಲ್ಲ ಅಲ್ಲೆಲ್ಲ ಪ್ಯಾಡಿಂಗ್ ಏರಿಯಾ ಅಂತ ಎಕರೆಗಟ್ಟಲೆ ಹುಲ್ಗಾವಲ್ ಥರ ಬೆಳೆಸ್ಬಿಟ್ಟು ಬಿಟ್ಟಿರ್ತಾರೆ ಅಂತ ಕೇಳಿದೆ. ಹೌದು, ಅವರು ಹಸುಗಳನ್ನು ಕಟ್ಟಿ ಸಾಕಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಮೂಗ್ದಾರನೂ ಕೂಡ ಹಸುಗಳಿಗಿರೋದಿಲ್ಲ. ಆ ತರಹದ ಒಂದು ಪದ್ಧತಿನ ಅವ್ರು ಅಳವಡಿಸ್ತಾರೆ ಯುರೋಪಲ್ಲೆಲ್ಲ. ಹೌದು, ಅದನ್ನು ಗಮನಿಸಿದ್ರೆ ತಾವು? ಹೌದು. ಆದರೆ ಯುರೋಪಲ್ಲಿ ಮೂಗ್ದಾರ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಲ್ವಾ? ಇಲ್ವೇ ಇಲ್ಲ. ಅದು ಈಗ ಹೇಳಿದ ನನಗೆ ಯುರೋಪಲ್ಲಿ ಏನಾಗಿದೆ ಅಂದರೆ ಮಿನಿಮಮ್ ಅಂದರೆ ಕಮ್ಮಿ ಅಂದರೆ 50 ಎಕರೆ ಮೇಲೇನೆ. ಅಲ್ಲಿ ದೊಡ್ಡ ಮಧ್ಯದಲ್ಲಿ ಒಂದು ಕಡೆ ಒಂದು ಕೊಟ್ಟಿಗೆ ಥರ ಮಾಡಿರ್ತಾನೆ. ಅವು ಬೇಕಾದಾಗ ಅವು ಈಚೆ ಬರ್ತವೆ, ಮೇಯ್ಕೊಂತವೆ, ಇಲ್ಲಾಂದ್ರೆ ಮತ್ತೆ ಅವೇ ಅದು ಪಾಳು ಒಳಗಡೆ ಹೊಟ್ಟೋಗ್ತವೆ. ಇದೊಂದು ಯುರೋಪಲ್ಲಿ ನಾನು ನೋಡಿದ್ದು. ಬಟ್ ಡೈರಿ ಅಂತ ಬಂದಾಗ ಇಲ್ಲಿ 2 ಥರ ಇರುತ್ತೆ. ಒಂದು ಹಸುಗಳನ್ನ ಡೈರಿಗೆ ಅಂತಲೇ ಒಂದು ಕಡೆ ಬೆಳೆಸ್ತಾರೆ, ಈ ಕೆಲವು ಕಡೆ ಚರ್ಮಕ್ಕಾಗಿ ಮಾಂಸಕ್ಕಾಗಿ ಬೆಳೆಸ್ತಕ್ಕಂಥ ಪದ್ಧತಿ ಇದ್ದಾವೆ. ಅದೇ ನನಗೆ ಅದ್ರ ಬಗ್ಗೆ ತುಂಬಾ ಹತ್ತಿರದಿಂದ ತಾವು ನೋಡಲಿಲ್ಲ. ಅದು ನನಗೇನು ಅಷ್ಟು ಫಸ್ಟ್ ಇಷ್ಟ ಆಯಿತು. ಅದು ನೋಡೋ ಒಂಥರ ಫ್ಯಾಕ್ಟ್ರಿ ಥರ ಅನ್ನಿಸ್ಬಿಡ್ತದು. ಓಕೆ. ಅಂದರೆ ಈಗೆಲ್ಲ ಬೇರೆ ದೇಶಗಳಲ್ಲೆಲ್ಲ ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿಂದ ನಾವು ತೆಗೆದುಕೊಂಡ್ಬರೋವಂಥದ್ದು ಏನಾದ್ರು ಇದೆ ಅಂತ ಅನ್ಸುತ್ತೆ ತಮಗೆ? ನಮ್ಮ ಭಾಗದ ಜನ, ಈಗ ನೀವು ನಮ್ಮ ಕೃಷಿನೂ ನೋಡಿದಿರಿ, ಹೌದು, ಬೇರೆ ದೇಶದ ಕೃಷಿನೂ ನೋಡಿದಿರಿ, ತುಂಬಾ ಹತ್ತಿರದಿಂದ ಚೈನಾ ದೇಶದ ಕೃಷಿಯನ್ನು ಗಮನಿಸಿದ್ದೀರಿ. ನಾವೇನಾದ್ರೂ ಅಲ್ಲಿಂದ ತರಬಹುದು ಅಂತ ಅನ್ಸುತ್ತಾ ತಮಗೆ? ಏನಾದರೂ ಒಂದು ವಿಚಾರ ನಾವು ಇಲ್ಲಿ ಅಳವಡಿಸ್ಕೋಬಹುದು ಅಂತ? ನಾವು ಕೂಡ ತುಂಬಾ ಮುಂದೆನೇ ಇದ್ದೀವಿ, ಅದರಲ್ಲಿ ನಾವೇನು ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ನನಗೆ ಸಮಸ್ಯೆ ಅನ್ನಿಸ್ತಾ ಇರೋದು ಹೇಳಬೇಕೋ ಗೊತ್ತಿಲ್ಲ. ನಮ್ಮ ರೈತನಿಗೆ ಅವ್ನು ಬೆಳೆದದನ್ನು ಎಲ್ಲಿ ಮಾರಬೇಕು ಅನ್ನೋದ್ರ ಬಗ್ಗೆ ಅವ್ನು ಸ್ವಲ್ಪ ಒದ್ದಾಡ್ತಾ ಇದ್ದಾನೆ. ಮಾರುಕಟ್ಟೆ ಸುಧಾರಣೆಯನ್ನು ಅದು ಒಂದೇ ನನಗೆ ಕಾಣಿಸ್ತಾ ಇರೋದು. ಅದು ಬಿಟ್ಟರೆ ನಾವು ಚೈನಾದವ್ರಿಗೋ ಅಥವಾ ಜರ್ಮನಿಯವ್ರಿಗೋ ಏನು ಹಿಂದೆ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಅಂದರೆ ಇಲ್ಲಿ ಹಿಂದೆ ಮುಂದೆ ಅನ್ನೋದಕ್ಕಿಂತ ಯಾವ ರೀತಿ ಅವರು ವ್ಯವಸಾಯದ ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ಒಂದು ಬದುಕನ್ನು ಕಟ್ಕೊಂಡಿದ್ದಾರೆ ಅನ್ನೋದು ಅದು ಮುಖ್ಯ ಆಗುತ್ತೆ. ಆ ದೃಷ್ಟಿಯಲ್ಲಿ ಏನಾದರೂ ಒಂದಷ್ಟು ವಿಚಾರಗಳು ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆದರೆ ಮಾಡ್ಕೋಬೋದಿತ್ತೇನೋ ಅಂತ ಅಷ್ಟೇ. ಅದೇ ಇನ್ನೊಂದು ನಮ್ಮ ಕಡೆ ಏನಾಗುತ್ತೆ ಮುಖ್ಯವಾಗಿ ಏನಂದರೆ, ಈಗ ರೆಗ್ಯುಲರ್ ಇನ್ಕಮ್ ಅಂತ ಒಂದಿದೆ. ಕರೆಕ್ಟ್, ಒಳ್ಳೆ ಪ್ರಶ್ನೆ. ಕರೆಕ್ಟ್. ಅಲ್ಲಿ ಏನಾದರೂ ರೈತನಿಗೆ ಒಂದು ತಿಂಗಳಿಗೆ ಒಂದು ತಿಂಗಳೊಳಗೆ 2-3 ಕಡೆ ದುಡ್ಡು ಬರೋದು ಒಂದು ವ್ಯವಸ್ಥೆ ಆಗಿದೆ. ನಾನು ಹೇಳ್ದಲ್ಲ, ಎಲ್ಲ ರೈತರು ಬಾತುಕೋಳಿ ಮೊಟ್ಟೆ ಮಾರ್ತಾರೆ, ಎಲ್ಲ ರೈತರು ನಾಟಿ ಕೋಳಿ ಮೊಟ್ಟೆ ಮಾರ್ತಾರೆ, ಆಮೇಲೆ ಎಲ್ಲ ರೈತರು ವಾರಕ್ಕೊಂದ್ಸರಿ 10, 20, 30 ಕೋಳಿ ಮಾರ್ತಾರೆ. ಇದೊಂದು ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆಮೇಲೆ ಈಗ ಭತ್ತ ಬರೋದು 6 ತಿಂಗಳು ಅಂದ ಕೂಡಲೇ ಅವನಿಗೆ ಆಲ್ರೆಡಿ 15-20 ದಿವಸಕ್ಕೆ ಬೇರೆ ಏನೋ ಒಂದು ದುಡ್ಡು ಬರ್ತಾನೆ ಇರುತ್ತೆ. ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ನಮ್ಮ ರೈತ ಮಾಡ್ತಾ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಕಮ್ಯುನಿಟಿ ಫಾರ್ಮಿಂಗ್ ಏನಾದ್ರು ಇದೆಯಾ ಅಲ್ಲಿ? ಅಂದರೆ ಎಲ್ಲ ಸೇರಿಸಿ ಒಟ್ಟಿಗೆ ಮಾಡುವಂತಹ ಕೃಷಿ ಏನಾದ್ರು ಗಮನಿಸಿದ್ದೀರಾ? ನಾನು ಅದನ್ನು ಗಮನಿಸಿಲ್ಲ. ಯಾಕಂದರೆ ನಾವು ಅಲ್ಲೆಲ್ಲ ಗ್ರಾಮೀಣ ಜೀವನ ಸಂಘಟಿತವಾಗಿರುತ್ತೆ, ಮತ್ತು ಅಲ್ಲೆಲ್ಲ ಏನಂತೀರಿ, ಬದುಕುವಂತಹ ಆಯಸ್ಸು ಜಾಸ್ತಿ ಅಲ್ಲೆಲ್ಲ ಅಲ್ಲ, ಅಂದ್ರೆ ಹೆಚ್ಚು ದೀರ್ಘವಾಗಿ ಬದುಕ್ತಾರೆ ಜನ. ಹೌದು, ನ್ಯಾಚುರಲ್. ಅದೇ ವಯಸ್ಸು ಅಂತ ಬಂದಾಗ ನಮಗಿನ್ನ ಅವರು ಸ್ವಲ್ಪ 80 ವರ್ಷ 90 ವರ್ಷ 100, ನಾನು ಹೆಚ್ಚು ಕಮ್ಮಿ ಆ ಮಾರ್ಕೆಟ್ ಹೇಳಿದ್ನಲ್ಲ ಆಗಲೇ, ಈ ವ್ಯವಸಾಯ ಮಾಡೋರೆಲ್ಲ 50 ವರ್ಷದ ಮೇಲ್ಗಡೆ ಜನನೇ ಜಾಸ್ತಿ ಈ ವ್ಯವಸಾಯದ ಮಾಡ್ತಿರೋರು. ಯುವ ಜನಾಂಗ ಯಾರೂ ವ್ಯವಸಾಯಕ್ಕೆ ಬರ್ತಾನೆ ಇಲ್ಲ. ಅಲ್ಲ, 50 ವರ್ಷದವರೇ ಯುವಕರು ಅನ್ಕೋಬೇಕು, ಯಾಕೆಂದ್ರೆ 100 ವರ್ಷದವರೆಗೂ ಬದುಕ್ತಾರಲ್ಲ. ಅಲ್ಲಿ ಬಂದಾಗ ಅವರು ತುಂಬಾ ಗಟ್ಟಿಮುಟ್ಟಿಯಾಗಿದ್ದಾರೆ. ಜೊತೆಗೆ ಅವರು ಜೀವನ ಊಟ ಪದ್ಧತಿ ಇದೆಯಲ್ಲ, ನಮ್ಮಷ್ಟು ಪಾಶ್ಚಿಮಾತ್ಯದಕ್ಕೆ ಹೋಗಿಲ್ಲ. ಅವರು ಎಲ್ಲರೂ ಅನ್ನ ತರಕಾರಿ ನಾರ್ಮಲ್ ಊಟನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಮೋಸ್ಟ್ಲಿ ಕನ್ನಡಕ ಹಾಕೊಳ್ಳೋರು ತುಂಬ ಕಮ್ಮಿ ಜನ ನೋಡಿದ್ದೀನಿ, ಮತ್ತು ಹೊಟ್ಟೆ ಬಂದಿರೋರು ತುಂಬ ಕಮ್ಮಿ ಇದ್ದಾರೆ. ಬೊಜ್ಜು ಅವ್ರು ಇದಕ್ಕೆ ಮೇಲೆ ನಮಗಿನ್ನ ಹೆಚ್ಚಾಗಿ ಮಾಂಸಾಹಾರವನ್ನು ತಿಂತಾರೆ ಅವರು. ಹಾಗಾಗಿ ಅವ್ರ ಪದ್ಧತಿ, ಅವ್ರ ಪ್ರಕೃತಿಗೆ ತುಂಬ, ನಾನು ಹೇಳ್ತಾ ಹಳ್ಳಿ ಚೈನಾದವ್ರನ್ನ. ಅದೇ ನಗರ ಮಟ್ಟದಲ್ಲಿರೋರು ಬಿಡಿ, ಅವರಾಗಲೇ ತುಂಬ ಬದಲಾಗೋಗಿದ್ದಾರೆ. ಒಳ್ಳೆಯದು ಮಹೇಶ್ ಅವರೇ, ಇದುವರೆಗೂ ವಿದೇಶಗಳಲ್ಲಿ ತಾವು ಪಡೆದಂತಹ ಕೃಷಿ ಅನುಭವಗಳನ್ನು ಭಾಳ ಸ್ವಾರಸ್ಯಕರವಾಗಿ ನಮ್ಮ ಜೊತೆ ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ತುಂಬ ಸಂತೋಷ. ನಮಸ್ಕಾರ.